ಕರುಣೆ ತೋರೋ ಗುರುವೇ, ಕರುಣೆ ತೋರೋ ಗುರುವೇ, ಕರುಣೆ ಇದು ಒಟ್ಟಿನಲ್ಲಿ ಒಂದೇ ವಾಕ್ಯದಲ್ಲಿ ಹೇಳುವುದಿದ್ರೆ ಒಂದು ಭವ್ಯ ಭಾರತವನ್ನು ಕಟ್ಟುವ ಆ ಒಂದು ಕಾಯಕ ಮುಖ್ಯವಾದದ್ದು. ಈಶಭಕ್ತಿ, ದೇಶಭಕ್ತಿ ಅಂತ ಒಂದು ಕೀವರ್ಡ್ ನಮ್ಮ ಶಾಲೆ. ಇದೆರಡು ಜೊತೆಗೆ ಈಶಭಕ್ತಿ, ದೇಶಭಕ್ತಿ ಇದೆರಡನ್ನು ಮಕ್ಕಳಲ್ಲಿ ನಮ್ಮಲ್ಲಿ ಬಂದಂಥ ವಿದ್ಯಾರ್ಥಿಗಳಿಂದ ತುಂಬುವುದು ಅತ್ಯಂತ ಮುಖ್ಯವಾದಂತಹ, ಅದರಲ್ಲಿಯೂ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾದಂತಹ ವಿಷಯ. ಇದನ್ನು ಪ್ರಧಾನವಾಗಿ ಲಕ್ಷ್ಯದಲ್ಲಿ ಇಟ್ಟುಕೊಂಡು ಈ ಶಾಲೆಯ ಚಟುವಟಿಕೆಗಳಿಗೆ ಗುರುಗಳು ಒಂದು ಚೌಕಟ್ಟನ್ನು ಕೊಟ್ಟಿದ್ದಾರೆ. ಪಠ್ಯವೂ ಬೇಕು ನಮಗೆ, ಪಠ್ಯದ ಎಲ್ಲ ತರಗತಿಗಳು ಒಟ್ಟೊಟ್ಟಿಗೆ ನೈತಿಕ ಶಿಕ್ಷಣ, ತನ್ಮೂಲಕ ಅವರಿಗೆ ಎಡವೇ ನಾವು ಆ ಒಂದು ಮೌಲ್ಯಗಳನ್ನು ತುಂಬಿ ಆ ಸಂಸ್ಕಾರವನ್ನು ಕೊಟ್ಟು ಅವರು ಮುಂದೆ ಉತ್ತಮ ಪ್ರಜೆಗಳು, ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ನಮಗೆ ಉತ್ತಮ ಪ್ರಜೆಗಳು ಬೇಕು. ಅಂತಹ ಪ್ರಜೆಗಳ ನಿರ್ಮಾಣ ಇದು ನಮ್ಮ ಶಾಲೆಯ ಸ್ಥಾಪನೆಯ ಮುಖ್ಯ ಉದ್ದೇಶ. ಗುರುಗಳು ಆ ಒಂದು ವಿಷಯವನ್ನು ಹಾಗೆ ಶಾಲೆ ಪ್ರತಿನಿತ್ಯ ಬೆಳಿಗ್ಗೆ ನಾವು ಏನು ಪ್ರಾರ್ಥನೆ, ಭಗವದ್ಗೀತೆಯ ಧ್ಯಾನ ಶ್ಲೋಕಗಳನ್ನು ಮಕ್ಕಳ ಹತ್ರ ಪಠಣ ಮಾಡುವಂಥದ್ದು, ಹನುಮಾನ್ ಚಾಳಿಸ್ ಪಠಣ, ಭಜನೆ ಹೇಳಿಸುವಂಥದ್ದು, ಹಾಗೆ ನಾಡಗೀತೆ. ಇದರ ಹಿಂದೆ ದೊಡ್ಡ ಒಂದು ಉದ್ದೇಶ ಇದೆ, ಒಂದು ದೊಡ್ಡ ಪಾಠ ಉಂಟು. ನಾವು ನೈತಿಕವಾಗಿ ಒಂದನ್ನು ಗಟ್ಟಿ ಆಗಬೇಕಲ್ವ. ನಮ್ಮ ಕಡೆ ಒಂದು ನಾಲೆಜ್ ಇದೆ, ನಾಲೆಜ್ ಇಸ್ ಪವರ್ ಅಂತ ಹೇಳ್ತಾರೆ. ಅದು ಪವರ್ ಡೇಂಜರಸ್ ಪವರ್ ಕೂಡ ಆಗ್ಬೋದು.
ಗಟ್ಟಿ ಉಂಟು ಅದಕ್ಕೆ ಗಟ್ಟಿ ಅವು ಗಟ್ಟಿ ಹಾಂ ಹಾಂ. Thank you, Ananda. ಜ್ಞಾನದಿಂದ ಪ್ರಾರ್ಥಿಪೆವು ಜ್ಞಾನ ಭಿಕ್ಷೆ ನೀಡೋ, ಧ್ಯಾನದಿಂದ ಪ್ರಾರ್ಥಿಪೆವು ಜ್ಞಾನ ಭಿಕ್ಷೆ ನೀಡೋ, ಮಾನವಂತರಾಗಿ ಜಗದಿ ಬಾಳ್ವ ಕೃಪೆಯ ಮಾಡೋ, ಮಾನವಂತರಾಗಿ ಜಗದಿ ಬಾಳ್ವ ಕೃಪೆಯ ಮಾಡೋ, ಬುದ್ಧಿಹೀನರೆ ಮಗೆ ಸದ್ಬುದ್ಧಿ ನೀಡಿ ಸಲಹೋ, ಬುದ್ಧಿಹೀನರೆ ಮಗೆ ಸದ್ಬುದ್ಧಿ ನೀಡಿ ಸಲಹೋ, ಶುದ್ಧ ಮನದ ಬಯಕೆ ಸದ್ವಿದ್ಯೆ ನೀಡಿ ಹರಸೋ, ಶುದ್ಧ ಮನದ ಬಯಕೆ ಸದ್ವಿದ್ಯೆ ನೀಡಿ ಹರಸೋ, ಕರವ ಮುಗಿದು ಬೇಡುವೆವು ಕರುಣೆ ತೋರು ಗುರುವೇ. ಪಾಪವೆಂಬ ಕರ್ಮಗಳು ಲೇಪವಾಗದಿರಲಿ, ಪಾಪವೆಂಬ ಕರ್ಮಗಳು ಲೇಪವಾಗದಿರಲಿ, ತಾಪ ನೀಗುವಂತ ಶಕ್ತಿ ನಿನ್ನೊಲುಮೆಯೊಳ್ ಬರಲಿ, ತಾಪ ನೀಗುವಂತ ಶಕ್ತಿ ನಿನ್ನೊಲುಮೆಯೊಳ್ ಬರಲಿ, ಪದ ತಳದಲ್ಲಿ ಪೊಡ ಮಾಡುವೆವು ಈಡೇರಿಸು ಧ್ಯೇಯ, ಪದ ತಳದಲ್ಲಿ ಪೊಡ ಮಾಡುವೆವು ಈಡೇರಿಸು ಧ್ಯೇಯ, ಸದಮಲ ಚರಿತನೆ ಶ್ರೀ ಗುರು ದತ್ತಾಂಜನೇಯ, ಸದಮಲ ಚರಿತನೆ ಶ್ರೀ ಗುರು ದತ್ತಾಂಜನೇಯ, ಕರವ ಮುಗಿದು ಬೇಡುವೆವು ಕರುಣೆ ತೋರು ಗುರುವೇ. ನಿರತ ನಿನ್ನ ಚರಣ ಸೇವೆ ಎಮಗೆ ನೀಡೋ ಪ್ರಭುವೇ, ಕರವ ಮುಗಿದು ಬೇಡುವೆವು ಕರುಣೆ ತೋರೋ ಗುರುವೇ, ಕರುಣೆ ತೋರೋ ಗುರುವೇ, ಕರುಣೆ ತೋರೋ ಗುರುವೇ. Thank you, friends. Now, Shri Raksha from 10th standard is going to deliver the welcome address. Standard.
I am here to deliver the welcome address. I beg blessings from Parama Pujya Swamiji and Sadhvi Matanandamayi. We are here for the inaugural ceremony of our school for the academic year 2025-26. We are very happy that Parama Pujya Shri Shri Gurudevananda Swamiji is here on the dais. He is the founder of our school and we are honored by his gracious presence. We welcome you, Swamiji, with utmost respect. Sadhvi Matanandamayi, who is our guiding mother at all the times in the school, is also present here. We honor her presence and welcome her with all respect. Shri Yashwant Vitla, well-known journalist, is here with us. We welcome them. Srimati Kasturi, who is the president of our Matra Mandali, is also with us. We welcome you, ma'am. Also present on the dais are our school correspondent Shri Ganapati Bhatt Seraje and our headmiss Srimati Renuka Yasrai and Shekhar sir. We welcome them both with pleasure. The parents of our students have gathered here in large numbers. We are happy to welcome you all. And beloved teachers of our school and Matajis of our Gurukula are present here. We welcome all of them with great respect. Also, we welcome our non-teaching staff. Our senior students who performed well with distinction in the 10th board exams are here. We welcome you all. Last but not the least, we welcome all the students of our school and Gurukula. Finally, I close my speech by once again welcoming one and all. Thank you. Thank you. Now our teachers are going to present the Phalavastu to Pujya Swamiji and Sadhvi Matanandamayi as a token of respect. And also our teachers are going to present our guest Shri Yashwant Vitla and Srimati Kasturi, who is president of our Matra Mandali. Thank you. Now the keynote speech by our school correspondent. ಕ್ಷೇತ್ರದ ದೇವತಾ ಸಾನ್ನಿಧ್ಯ, ಗುರು ಸಾನ್ನಿಧ್ಯ ಹಾಗೂ ಮಾತೃ ಸಾನ್ನಿಧ್ಯ ಎಲ್ಲದಕ್ಕೂ ಶಿರಬಾಗಿ
ಶ್ರದ್ಧಾಭಕ್ತಿಯಿಂದ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೆ. ಶಾಲಾ ಸಮಯ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದಂಥ ಎಲ್ಲ ನಮ್ಮ ಮಕ್ಕಳ ಹೆತ್ತವರೇ, ಆಗಮಿಸಿದಂತಹ ಶ್ರೀಯುತ ಯಶವಂತ ವಿಟ್ಲವರೇ, ಮಾತೃಮಂಡಳಿಯ ಅಧ್ಯಕ್ಷರೇ, ಶಾಲಾ ಮುಖ್ಯ ಶಿಕ್ಷಕರೇ, ಎಲ್ಲ ಸಹ ಶಿಕ್ಷಕರೇ ಹಾಗೂ ನಮ್ಮ ಗುರುಕುಲದ ಮಾತಾಜಿಯವರೇ, ನಮ್ಮಲ್ಲಿ SSLC ಬೋರ್ಡ್ ಎಕ್ಸಾಮ್ನಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಅಂಕಗಳನ್ನು ಪಡೆದು ಕೀರ್ತಿ ತಂದಂತಹ ನಮ್ಮ ಹಿರಿಯ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಶಾಲಾ ವಿದ್ಯಾರ್ಥಿಗಳೇ, ಗುರುಕುಲದ ಪುಟಾಣಿ ಮಕ್ಕಳೇ, ಈ ಒಂದು ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ಶಾಲೆ ಗುರುಗಳು ಯಾಕೆ ಈ ಶಾಲೆಯನ್ನು ಸ್ಥಾಪನೆ ಮಾಡಿದ್ದಾರೆ, ಅದರ ಹಿಂದೆ ಅವರ ಧ್ಯೇಯ ಉದ್ದೇಶಗಳು ಏನಿರ್ಬೋದು, ಇದರ ಬಗ್ಗೆ ಸಣ್ಣಕ್ಕೆ ಒಂದು ಚಿಂತನೆ ಮಾಡಿಕೊಂಡು ಇದನ್ನು ಕಾರ್ಯಕ್ರಮ ಹೇಳ್ತೇವೆ. ಇದು ಒಟ್ಟಿನಲ್ಲಿ ಒಂದೇ ವಾಕ್ಯದಲ್ಲಿ ಹೇಳುವುದಿದ್ರೆ ಒಂದು ಭವ್ಯ ಭಾರತವನ್ನು ಕಟ್ಟುವ ಆ ಒಂದು ಕಾಯಕ, ದೇಶ ಕಟ್ಟುವ ಒಂದು ಕೆಲಸ, ಈ ಶಾಲೆ ಸ್ಥಾಪನೆ ಮಾಡುವ ಗುರುಗಳ ಧ್ಯೇಯ ಮತ್ತು ಉದ್ದೇಶಗಳಲ್ಲಿ ಮುಖ್ಯವಾದದ್ದು. ಈಶಭಕ್ತಿ, ದೇಶಭಕ್ತಿ, ಈಶ ಸೇವೆ, ದೇಶ ಸೇವೆ, ಇದು ನಮ್ಮ ರೈಟಿಂಗ್ ಆನ್ ದ ವಾಲ್ ಅಂತ ಎಲ್ಲ ಯಾವಾಗ ನಮಗೆ ಇರುವಂಥ ಒಂದು ಕೀವರ್ಡ್ ನಮ್ಮ ಶಾಲೆಯ. ಇದೆರಡು ಜೊತೆಗೆ ಈಶಭಕ್ತಿ, ದೇಶಭಕ್ತಿ, ಇದೆರಡು ಮಕ್ಕಳಲ್ಲಿ ನಮ್ಮಲ್ಲಿ ಬಂದಂಥ ವಿದ್ಯಾರ್ಥಿಗಳಲ್ಲಿ ತುಂಬುವುದು ಅತ್ಯಂತ ಮುಖ್ಯವಾದಂತಹ, ಅದರಲ್ಲಿ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾದಂತಹ ವಿಷಯ. ಇದನ್ನು ಪ್ರಧಾನವಾಗಿ ಲಕ್ಷ್ಯದಲ್ಲಿಟ್ಟುಕೊಂಡು ಈ ಶಾಲೆಯ ಚಟುವಟಿಕೆಗಳಿಗೆ ಗುರುಗಳು ಒಂದು ಚೌಕಟ್ಟನ್ನು ಕೊಟ್ಟಿದ್ದಾರೆ. ಪಠ್ಯವೂ ಬೇಕು, ನಮಗೆ ಪಠ್ಯದ ಎಲ್ಲ ತರಗತಿಗಳು ಒಟ್ಟೊಟ್ಟಿಗೆ ನೈತಿಕ ಶಿಕ್ಷಣ, ನಮ್ಮ ಭಾರತೀಯ ಮೌಲ್ಯಗಳು, ಅದನ್ನು ಮಕ್ಕಳಲ್ಲಿ ತುಂಬುವಂತಹ ಒಂದು ಕೆಲಸ. ತನ್ಮೂಲಕ ಅವರಲ್ಲಿ ಎಳವೆಯಲ್ಲಿ ನಾವು ಆ ಒಂದು ಮೌಲ್ಯಗಳನ್ನು ತುಂಬಿ ಆ ಸಂಸ್ಕಾರವನ್ನು ಕೊಟ್ಟು ಅವರು ಮುಂದೆ ಉತ್ತಮ ಪ್ರಜೆಗಳು, ಭವ್ಯ ಭಾರತವನ್ನು ಕಟ್ಟಲಿಕ್ಕೆ ನಮಗೆ ಉತ್ತಮ ಪ್ರಜೆಗಳು ಬೇಕು, ಅಂತಹ ಪ್ರಜೆಗಳ ನಿರ್ಮಾಣ, ಇದು ನಮ್ಮ ಶಾಲೆಯ ಸ್ಥಾಪನೆಯ ಮುಖ್ಯ ಉದ್ದೇಶ ಗುರುಗಳದ್ದು. ಆ ಒಂದು ವಿಷಯವನ್ನು ತಲೆಯಲ್ಲಿ ನಾವು ಮುಖ್ಯವಾಗಿ ಇಟ್ಟುಕೊಂಡು ಬಾಕಿ ಎಲ್ಲ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಚಟುವಟಿಕೆಗಳನ್ನು ಶಾಲೆಯಲ್ಲಿ ನಡೆಸಲಿಕ್ಕಾಗ್ತದೆ. ಈಗ ನಮ್ಮ ಸ್ಕೌಟ್ಸ್ ಗೈಡ್ಸ್ ಇರ್ಬೋದು, ಇದೆಲ್ಲ ಅದರ ಒಂದು ಸೇವಾ ಭಾವನೆಯನ್ನು ಹಾಗೂ ರಾಷ್ಟ್ರಪ್ರೇಮವನ್ನು ಬೆಳೆಸಲಿಕ್ಕೆ ಇರುವಂತಹ ಒಂದು ಪೂರಕ ಸಂಗತಿಗಳು. ಹಾಗೆ ಶಾಲೆ ಪ್ರತಿನಿತ್ಯ ಬೆಳಗ್ಗೆ ನಾವು ಏನು ಪ್ರಾರ್ಥನೆ, ಭಗವದ್ಗೀತೆಯ ಧ್ಯಾನ ಶ್ಲೋಕಗಳನ್ನು ಮಕ್ಕಳ ಹತ್ರ ಪಠಣೆ ಮಾಡುವಂಥದ್ದು, ಹನುಮಾನ್ ಚಾಳೀಸ್ ಪಠಣ, ಭಜನೆ ಹೇಳಿಸುವಂಥದ್ದು, ಹಾಗೆ ನಾಡಗೀತೆ, ರಾಷ್ಟ್ರಗೀತೆ, ಇದೆಲ್ಲವೂ ಕೂಡ ಈ ಮಕ್ಕಳಲ್ಲಿ ಆರಂಭದಲ್ಲಿ ತರಗತಿ ಅಲ್ಲಿಂದಲೇ ಆರಂಭ ಆಗುವಂಥದ್ದು. ಅದು ಆರಂಭ ಮಾಡಿ ಮತ್ತೆ ನಾವು ತರಗತಿಗಳಿಗೆ ಹೋಗುವಂಥದ್ದು. ಇದರ ಹಿಂದೆ ದೊಡ್ಡ ಒಂದು ಉದ್ದೇಶ ಇದೆ, ಒಂದು ದೊಡ್ಡ ಪಾಠ ಉಂಟು. ನಾವು ನೈತಿಕವಾಗಿ ಮೊದಲು ಗಟ್ಟಿ ಆಗಬೇಕಲ್ವಾ. ನಮಗೆ ಬರೆಯ ಒಂದು ನಾಲೆಜ್ ಇದ್ರೆ, ನಾಲೆಜ್ ಇಸ್ ಪವರ್ ಅಂತ ಹೇಳ್ತಾರೆ, ಅದು ಪವರ್ ಡೇಂಜರಸ್ ಪವರ್ ಕೂಡ ಆಗ್ಬೋದು ಅಲ್ವಾ. ಇವತ್ತು ದೇಶದಲ್ಲಿ ಕೆಟ್ಟ ಭಯೋತ್ಪಾದಕರು ಮತ್ತು ಬೇರೆ ಬೇರೆ ಸಂಗತಿಗಳು ಮಾಡೋರು ಬರೀ ಅನ್ಎಜುಕೇಟೆಡ್ ಅಲ್ಲ, ಶಾಲೆಗೆ ಹೋಗೋದಂತ ಇವರಲ್ಲ, ತುಂಬ ಇಂಜಿನಿಯರಿಂಗ್ಗಳು ದೊಡ್ಡ ದೊಡ್ಡ ಕಲಿತವರೇ ಇಂಥ ಕೆಲಸಕ್ಕೆಲ್ಲ ಹೋಗ್ತಿದ್ದಾರೆ. ತುಂಬ ಶಿಕ್ಷಣವನ್ನು, ಶಾಲೆಯ ವಿಶ್ವವಿದ್ಯಾಲಯ ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡೆದವರು ದೇಶವನ್ನು ಇಂಥ ಒಂದು ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಿದ್ದಾರೆ. ಇದು ತುಂಬ ಅಪಾಯಕಾರಿ. ಹಾಗಾಗಿ ಮಕ್ಕಳಿಗೆ ಶಿಕ್ಷಣದೊಟ್ಟಿಗೆ ನೈತಿಕ ಶಿಕ್ಷಣ, ಅವರಲ್ಲಿ ಮೌಲ್ಯಗಳನ್ನು ತುಂಬುವುದು, ಅದನ್ನು ನಾವು ಮಾಡಲಿಲ್ಲ ಅಂದರೆ ನಾವು ಮಾಡಿದ್ದು ನಮಗೆ ತೊಂದರೆಗಳಾಗ್ಬೋದು, ಮುಂದೆ ಸಮಾಜದಲ್ಲಿ ತೊಂದರೆಗಳಾಗ್ಬೋದು. ಇದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಟುಕೊಂಡು ಗುರುಗಳು ಈ ರೀತಿಯ ಒಂದು ಗುರುಕುಲ ಮಾದರಿಯ ಶಿಕ್ಷಣವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸಂಸ್ಕಾರಯುತ ಶಿಕ್ಷಣದಿಂದ ಸದೃಢ ಸಮಾಜ ನಿರ್ಮಾಣ ಗುರುಗಳ ಇದರ ಮೂಲ ಮಂತ್ರ ಇದು. ಶಾಲೆ ಮಾಡುವಾಗ ಮೂಲ ಮಂತ್ರ ಇದು. ಇದನ್ನು ಇಟ್ಟುಕೊಂಡು ನಾವು ಶಾಲೆಯನ್ನು ಮಾಡುವಂಥದ್ದು. ಇನ್ನು ಅದಕ್ಕೆ ಬೇಕಾದ ಎಲ್ಲ ಸವಲತ್ತುಗಳು ಶಾಲೆಯಲ್ಲಿ ಏನೇನು ಬೇಕು, ಮುಖ್ಯವಾಗಿ ಕ್ವಾಲಿಫೈಡ್ ಟೀಚರ್ಸ್, ಸರಿಯಾದ ನುರಿತ ಟ್ರೈನ್ ಆದಂತಹ ಕ್ವಾಲಿಫೈ ಟೀಚರ್ಸ್, ಅದನ್ನು ಶಾಲೆಗೆ ನೇಮಕ ಮಾಡಿದೆ. ಅತ್ಯಂತ ಮುಖ್ಯವಾದದ್ದು ಬೇಕಾದ ಶಾಲೆಗೆ
ಉತ್ತಮವಾದಂತಹ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದೆ. ಇನ್ನು ಅವರಿಗೆ ಬೇರೆ ಮೂಲ ಸೌಕರ್ಯಗಳು ಶಾಲೆಯಲ್ಲಿ ಏನೆಲ್ಲ ಬೇಕು, ಈಗಿನ ಮಾಡರ್ನ್ ಎಜುಕೇಷನ್ಗೆ ಬೇಕಾದಂಥ ಕಂಪ್ಯೂಟರ್ಗಳು ಇರ್ಬೋದು, ಮತ್ತೆ ಸ್ಮಾರ್ಟ್ ಕ್ಲಾಸ್ ಮಾಡುವಂಥದ್ದು ಇರ್ಬೋದು, ಎಲ್ಲ ತುಂಬ ಈಗ ನಾವು ಟೆಕ್ನಾಲಜಿ ಮುಂದೆ ಹೋದಾಗ ವಸ್ತು ಬರ್ತದೆ. ಅದನ್ನೆಲ್ಲ ಶಾಲೆಯಲ್ಲಿ ಸಮಯಕ್ಕೆ ಕಾಲಕ್ಕೆ ಹೊಂದಿಸಿಕೊಂಡು ನಾವು ಶಾಲೆಯಲ್ಲಿ ಹೋಗ್ತಾ ಇದ್ದೇವೆ. ಈ ರೀತಿಯಲ್ಲಿ ಒಂದು ಉತ್ತಮ ಶಾಲೆ ಎಂಬಂತಹ ಒಂದು ಶಿಸ್ತನ್ನು ಮಕ್ಕಳಿಗೆ ಕಲಿಸಿ, ಒಂದು ಶಿಸ್ತಿನ ಶಾಲೆ ಎಂಬಂತಹ ಒಂದು ಕೀರ್ತಿಯನ್ನು ಮೊದಲೇ ನಾವು ಇಲ್ಲಿ ಶಾಲೆಗೆ ಬಂದ ಆರಂಭದ ದಿನಗಳಿಂದ ಏನು ಇಬ್ಬರು ನಾವು ಯಾವಾಗಲೂ ಪ್ರಾತಸ್ಮರಣೆ ಯಾವಾಗಲೂ ನೆನಪು ಮಾಡಬೇಕಾದದ್ದು ಶ್ರೀಯುತ ಜನಾರ್ದನ್ ಶೆಟ್ಟರು ಮತ್ತು ಶ್ರೀಯುತ ಅಮಯ ಕೃಷ್ಣ ಭಟ್ರು, ಹೆಡ್ ಮಾಸ್ಟರ್ ಮತ್ತು ಅವರು ಶಾಲೆ ನಡೆಸಿಕೊಂಡಿದ್ದವರು ಜನಾರ್ದನ್ ಶೆಟ್ಟರು. ಅವರು ಆ ರೀತಿಯ ಒಂದು ಪರಂಪರೆಯನ್ನು ಇಲ್ಲಿ ಕಟ್ಟಿ ಬೆಳೆಸಿದ್ದಾರೆ ಮೂಲದಲ್ಲಿ. ನಾವೀಗ ಅದನ್ನು ಉಳಿಸಿಕೊಂಡ್ರೆ ಸಾಕು, ಅದು ನಮಗೆ ತುಂಬ ಒಂದು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಕೊಂಡೋಗ್ತದೆ. ಅವರನ್ನು ಕೂಡ ಸ್ಮರಣೆ ಮಾಡುವುದು ನಮಗೆ ಬಹಳ ಮುಖ್ಯ ಆಗ್ತದೆ. ಹೀಗೆ ಪ್ರತಿ ವರ್ಷ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳು ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುವಲ್ಲಿ ನಮ್ಮ ಶಿಕ್ಷಕರು ತುಂಬ ಶ್ರಮವನ್ನು ಪಡ್ತಾರೆ. ಈ ವರ್ಷ ಕೂಡ ನಮಗೆ, ಕಳೆದ ವರ್ಷವೂ ಕೂಡ ನಮಗೆ 100ಕ್ಕೆ 100 ಮಕ್ಕಳು ಎಲ್ಲದರಲ್ಲಿಯೂ ಉತ್ತೀರ್ಣರಾಗಿ ಒಳ್ಳೆಯ ವಿಶಿಷ್ಟ ಶ್ರೇಣಿಯಲ್ಲಿ ಕೂಡ ಮಕ್ಕಳು ತೆಗೆದು ಒಳ್ಳೆಯ ಮಾರ್ಕ್ಗಳನ್ನು ಗಳಿಸಿದ್ದಾರೆ. ಈ ವರ್ಷ ಕೂಡ 33 ಮಕ್ಕಳು ಏನು ವಿದ್ಯಾರ್ಥಿಗಳು 10ನೇ ಬೋರ್ಡ್ ಪರೀಕ್ಷೆಗೆ ಬರೆದರಲ್ಲಿ 13 ಮಕ್ಕಳು ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. ಮತ್ತು ಒಬ್ಬ ಮಾತ್ರ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸ್, ಬಾಕಿ ಎಲ್ಲ ಫಸ್ಟ್ ಕ್ಲಾಸ್ನಲ್ಲಿ. ಅಂದರೆ ಎಲ್ಲರೂ 60% ಮೇಲೆ 32 ಮಕ್ಕಳು ಬಂದಿದ್ದಾರೆ 33ರಲ್ಲಿ. ಇದಕ್ಕೆ ಒಂದು ಒಳ್ಳೆಯ ಒಂದು ಸಾಧನೆ ಅಂತ ಹೇಳ್ಬೋದು. ಮತ್ತು ನಮ್ಮಲ್ಲಿ ಶಾಲೆಯಲ್ಲಿ ನಾವು ಎಲ್ಲ ಮಕ್ಕಳಿಗೂ ನಮ್ಮ ಶಾಲೆಯಲ್ಲಿ ಅವಕಾಶ ಉಂಟು. ಎಲ್ಲ ಮಕ್ಕಳನ್ನು ನಾವು ಸ್ಕ್ರೀನಿಂಗ್ ಮಾಡಿ ತಗೊಳ್ಳೋದಲ್ಲ, ಇಲ್ಲಿ ಎಲ್ಲ ಬಂದಂಥ ಎಲ್ಲ ಮಕ್ಕಳಿಗೂ ವಿದ್ಯೆಯನ್ನು ಅವಕಾಶವನ್ನು ಕೊಡುವಂಥ ಒಂದು ಶಾಲೆ ಇದು. ಇನ್ನೊಂದು ಕೆಲವೊಂದು ಕಡೆ ಶಾಲೆಗಳಲ್ಲಿ ಒಳ್ಳೆ ಉತ್ತಮ ಮಾರ್ಕ್ ತಗೊಂಡವ್ರನ್ನ ಮಾತ್ರ ತಗೊಂಡು ಅದರಲ್ಲಿ ಒಳ್ಳೆ ರಿಸಲ್ಟ್ಗಳನ್ನು ಪಡೆಯೋದು, ಅದರಲ್ಲಿ ದೊಡ್ಡ ಸಾಧನೆ ಏನು ನನಗೇನು ಕಾಣಿಸೋದಿಲ್ಲ. ಒಳ್ಳೆ ಹುಷಾರಿ ಮಕ್ಕಳನ್ನು ತಗೊಂಡ್ರೆ ಮತ್ತು ನಮ್ಮದು ಸಾಧನೆ ಅಂತ ಉಂಟು, ಅವರ ಮಕ್ಕಳು ತಗೊಳ್ತಾರೆ ಮಾರ್ಕ್. ನಾವು ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಅವರನ್ನು ತುಂಬ ಟ್ರೈನ್ ಮಾಡಿ ಶ್ರಮವಹಿಸಿ ಅವರನ್ನು ಮಾಡಿ ಒಳ್ಳೆಯ ಅಂಕಗಳನ್ನು ತೆಗೆಯುವಂಥ ಪ್ರಯತ್ನವನ್ನು ನಮ್ಮ ಶಿಕ್ಷಕರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು 9th ಸ್ಟ್ಯಾಂಡರ್ಡ್ನಲ್ಲಿ ಮತ್ತು ಇನ್ನು 10th ಅವರು ಅಂಕಗಳು ಕಡಿಮೆ ಇದ್ದರೆ ಅವರನ್ನು 10th ಆಗುವಾಗ ಬೇರೆ ಶಾಲೆಗೆ ಕಳಿಸುವುದು, ಹೀಗೆಲ್ಲ ಮಾಡ್ತಾರೆ. ಅಂದರೆ ಒಳ್ಳೆಯ ರಿಸಲ್ಟ್. ನಮ್ಮ ಶಾಲೆಯಲ್ಲಿ ಇವತ್ತಿನವರೆಗೆ ಅಂಥ ಕೆಲಸ ಮಾಡಲಿಲ್ಲ. ನಾವು ಎಲ್ಲ ಮಕ್ಕಳಿಗೆ ನಾವು ಅವರನ್ನು ಹೈಯೆಸ್ಟ್ ಎಷ್ಟು ಕಷ್ಟ ಆದರೂ ಅವರನ್ನು ನಾವು ಪಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. 10th ಆಗುವಾಗ ನಮ್ಮ ರಿಸಲ್ಟ್ ಹಾಳಾಗಿದೆ ಅಂತ ಬೇರೆ ಶಾಲೆಗೆ ನಾವು ಕಳಿಸ್ತಿಲ್ಲ. ಇದು ನಮ್ಮ ಶಾಲೆಯ ವಿಶೇಷತೆಗಳಿರುವಂಥದ್ದು. ಇದರಲ್ಲಿ ನಾವು ಎಲ್ಲರೂ ನೀವು ಅದನ್ನು ಗಮನಿಸಬೇಕು. ಇದನ್ನು ನಾವು ಒಳ್ಳೆ ನಮ್ಮ ಶಿಕ್ಷಕರು ರಿಸಲ್ಟನ್ನು ತಗೊಂಡಿದ್ದಾರೆ ಎಂಬುದನ್ನು ಎಲ್ಲ ಪೇರೆಂಟ್ಸ್ ಕೂಡ ಗಮನಿಸಬೇಕಾಗ್ತದೆ. ಹಾಗೆ ಶಾಲೆಯಲ್ಲಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಬರೋದು, ಮಕ್ಕಳಿಗೆ ಬರಲಿಕ್ಕೆ ಬೇರೆ ಬೇರೆ ಕಡೆಗೆ ವಾಹನಗಳನ್ನು, ಸ್ಕೂಲ್ ಬಸ್ಗಳನ್ನು, ಇದನ್ನೆಲ್ಲ ಸ್ವಾಮೀಜಿಯವರು ಕಾಲಕ್ಕೆ ಅದರ ಅಗತ್ಯವನ್ನು ನೋಡಿಕೊಂಡು ಏನೆಲ್ಲ ನೆಸೆಸಿಟಿ ಉಂಟು, ಶಾಲೆಗೆ ಅಗತ್ಯಗಳೇನುಂಟು ಅದನ್ನು ಗುರುಗಳು ಯಾವಾಗಲೂ ಶಾಲೆಗೆ ಒದಗಿಸಿದ್ದಾರೆ. ಲಕ್ಸುರಿಗೆಲ್ಲ ನೆನಪಿಟ್ಟುಕೊಳ್ಳಿ, ಅಗತ್ಯಗಳನ್ನು ಎಲ್ಲ ಪೂರೈಸಿದ್ದಾರೆ ಸ್ವಾಮೀಜಿಯವರು. ಆ ರೀತಿಯಾದಂಥ ಒಂದು ಸುಂದರವಾದ ಒಂದು ಶಾಲೆ ನಮ್ಮ ಶ್ರೀ ಗುರುದೇವ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಂಬ ಹೆಸರಿನಲ್ಲಿ ಇವತ್ತು ಲೋಕ ಪ್ರಖ್ಯಾತಿಯಾಗಿದೆ. ಇದಕ್ಕೆ ಗುರುಗಳ ಆಶೀರ್ವಾದ ಹಾಗೂ ನಿರಂತರವಾಗಿ ನಮಗೆ ಎಲ್ಲದಕ್ಕೂ ಸಹಕಾರ ಕೊಟ್ಟು ಮಾರ್ಗದರ್ಶನ ಕೊಡುವಂಥ ಮಾತಾಜಿಯವರು ನಮ್ಮ ಶಾಲೆಗೆ ಬರ್ತಾರೆ, ಮಕ್ಕಳಿಗೆ ನೀತಿ ಪಾಠ ಮಾಡ್ತಾರೆ. ಶಾಲೆ ಬೇಗನೆ ಅವರು ಗಮನಿಸ್ತಾರೆ, ಯಾಕಂದ್ರೆ ಅವರು ಶಾಲೆಗೆ ಬರ್ತಾರಲ್ಲ, ಅವರಿಗೆ ಕೂಡಲೇ ಗೊತ್ತಾಗ್ತದೆ. ಅಲ್ಲಿ ನಾವು ಅವರ ಹತ್ರ ನಮ್ಮ ಕೆಲವು ವಿಷಯಗಳು ಸಹ ಕಷ್ಟ ಇಂಥದ್ದು ಬೇಕು ಅಂತ ನಾವು ಹೇಳ್ತೇವೆ, ಅದನ್ನು ಮತ್ತೆ ಅವರು ನಮಗೆ ಸಿಕ್ಕುವ ಹಾಗೆ ಮಾಡ್ತಾರೆ. ಹೀಗೆ ನಮಗೆ ಸ್ವಾಮೀಜಿಯವರೊಂದು ನಮಗೆ ಒಂದು ಮಾತೆಯ ರೂಪದಲ್ಲಿ ಶಾಲೆಗೆ ನಮಗೆ ನಿರಂತರವಾಗಿ ಅವರ ನಮಗೆ ಪ್ರೋತ್ಸಾಹ ಉಂಟು. ಹಾಗೆ ನಮಗೆ ಶಾಲೆಯಲ್ಲಿ ಗುರುಗಳ ಅನುಗ್ರಹ, ಒಟ್ಟಿಗೆ ನಮ್ಮ ದೇವಸ್ಥಾನ, ಇಲ್ಲಿ ಧಾರ್ಮಿಕ ಚಟುವಟಿಕೆಗಳು ಬೇಕಾದಷ್ಟು ವರ್ಷ ಇಡೀ ಆಗ್ತದೆ. ಒಳ್ಳೆಯ ಪ್ರವಚನ ಕಾರ್ಯಗಳು, ಯಕ್ಷಗಾನಗಳು, ನಮ್ಮ ಕಲೆ ಎಲ್ಲದಕ್ಕೂ ಇಲ್ಲಿ ನಿರಂತರವಾಗಿ ನಮ್ಮ ಒಡಿಯೂರಂದರೆ ಎಲ್ಲ ಕಲೆಗಳಿಗೆ, ಭಾರತೀಯ ಕವಲೆಗಳಿಗೆ ಪ್ರೋತ್ಸಾಹ ಕೊಡುವಂಥ ದೊಡ್ಡ ಒಂದು ಕೇಂದ್ರ ಇದೆ ಒಡಿಯೂರಂದರೆ. ಅದೆಲ್ಲ ಮಕ್ಕಳಿಗೆ ಸಿಗ್ತದೆ ನೋಡಿ, ಅದು ಕೂಡ ಇದರೊಟ್ಟಿಗೆ ಬೇಕು. ಆ ರೀತಿಯ ಬರೀ ಒಂದು ಪಠ್ಯ ಮಾತ್ರ ಅಲ್ಲ, ಅದರೊಟ್ಟಿಗೆ ನಾವು ಇತರ ಚಟುವಟಿಕೆಗಳು ಮತ್ತು ಶಿಬಿರಗಳು, ನಮ್ಮ ಶರದೃತು ಶಿಬಿರ ಇತ್ಯಾದಿಗಳು, ಇದರ ಮೂಲಕ ಸರ್ವತೋಮುಖವಾಗಿ ಮಕ್ಕಳನ್ನು ಬೆಳೆಸಿ ಅವರನ್ನು ಉತ್ತಮ ಒಂದು ಪ್ರಜೆಗಳಾಗಿ ನಿರ್ಮಾಣ ಮಾಡುವಂಥ ಒಂದು ಗುರಿಯೊಂದಿಗೆ ನಾವು ಹೆಜ್ಜೆ ಹಾಕ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರೂ ಕೂಡ ನಾವೇನೆಷ್ಟು ಮಾಡ್ತೇವೆ ಅದಕ್ಕೆ ನಿಮ್ಮ ಪೇರೆಂಟ್ಸ್ ವತಿಯಿಂದ ಎಲ್ಲ ಮಕ್ಕಳ ಹೆತ್ತವರ ಸಹಕಾರ ಇನ್ನಷ್ಟು ಬೇಕು. ಈಗ ನೀವು ಸಹಕರಿಸಿದ್ರಿ, ಇನ್ನೂ ಕೂಡ ಹೆಚ್ಚಿನ ಸಹಕಾರ ಇದ್ದರೆ ನಾವೆಲ್ಲ ಸೇರಿಕೊಂಡು ಈ ಮಕ್ಕಳನ್ನು ನಾವು ಇನ್ನೂ ಹೆಚ್ಚು ಪ್ರಗತಿಯನ್ನು, ಏಳಿಗೆಯನ್ನು ನಾವು ಕಾಣ್ಬೋದು. ಅದಕ್ಕೆಲ್ಲ ನಿಮ್ಮ ಸಹಕಾರವನ್ನು ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಗುರುದೇವ್. Thank you, sir. Now, Paramapujya Swamiji is going to inaugurate the function by lighting the Deepa. But
पतिं स्वच्छां हिमे सदा रविरस्तं समारभ्य यावत् सूर्योदयो भवेत् रविरस्तं समारभ्य यावत् सूर्योदयो भवेत् यस्य दृष्टे गृहे दीपः तस्य नास्ति दरिद्रता. Will call the names of newly admitted students. They will come one by one and take the gift from our students. Admitted students. I will announce the name of newly admitted students. The new students have to come to the stage one by one and take blessing from Parama Pujya Swami and Sadhvi Mata Anandamayi. First of all, I will request pre-KG, LKG and UKG students come to stage and take the blessings. All the first stand students to come to the stage. Second, third and fourth newcomer student to the stage. Now I will call the 5th standard student come to the stage. Now I call 6th standard students come to the stage.
the stage. One and all. Thank you, ma'am, and my dear friends. Now, distribution of uniform to the students symbolically.
ಸಾಕ್ಷರರಾಗಿ ಮೆರೆಯೋಣ. ಸಾಗರದಾಳಕ್ಕೆ ಇಳಿಯುವ ಬನ್ನಿ, ಗುರಿ ಸೇರಲು ಈಜಾಡೋಣ. ಸಾಗರದಾಳಕ್ಕೆ ಇಳಿಯುವ ಬನ್ನಿ, ಗುರಿ ಸೇರಲು ಈಜಾಡೋಣ. ಜೀವನವೆಂಬ ನೌಕೆಯನೇರಿ, ಜೀವನವೆಂಬ ನೌಕೆಯನೇರಿ, ಧ್ಯೇಯ ಪಥದಿ ಮುನ್ನಡೆಯೋಣ. ಧ್ಯೇಯ ಪಥದಿ ಮುನ್ನಡೆಯೋಣ. ಬನ್ನಿರಿ ಚಿನ್ನದ ವಿದ್ಯಾಪೀಠಕ್ಕೆ ಅಕ್ಷರ ಜ್ಞಾನ ಪಡೆಯೋಣ. ಶ್ರೀ ಗುರುದೇವರ ಚರಣಕ್ಕೆ ವಂದಿಸಿ ಸಾಕ್ಷರರಾಗಿ ಮೆರೆಯೋಣ. ಸಾಕ್ಷರರಾಗಿ ಮೆರೆಯೋಣ. ರಜತೋತ್ಸವ ಸಂಭ್ರಮದಲ್ಲಿ ಬೆಳೆಯುವ ವಿಜಯೋತ್ಸವ ಆಚರಿಸೋಣ. ರಜತೋತ್ಸವ ಸಂಭ್ರಮದಲ್ಲಿ ಬೆಳೆಯುವ ವಿಜಯೋತ್ಸವ ಆಚರಿಸೋಣ. ಶ್ರೀ ಗುರು ವಿದ್ಯಾಪೀಠದ ಸಾಧನೆ, ಶ್ರೀ ಗುರು ವಿದ್ಯಾಪೀಠದ ಸಾಧನೆ, ವರ್ಷದಿಕ್ಕುಗಳಿಗೆ ಹರಿಸೋಣ. ವರ್ಷದಿಕ್ಕುಗಳಿಗೆ ಹರಿಸೋಣ. ಬನ್ನಿರಿ ಚಿನ್ನದ ವಿದ್ಯಾಪೀಠಕ್ಕೆ ಅಕ್ಷರ ಜ್ಞಾನವ ಪಡೆಯೋಣ. ಶ್ರೀ ಗುರುದೇವರ ಚರಣಕ್ಕೆ ವಂದಿಸಿ ಸಾಕ್ಷರರಾಗಿ ಮೆರೆಯೋಣ. ಸಾಕ್ಷರರಾಗಿ ಮೆರೆಯೋಣ. ಸಾಕ್ಷರರಾಗಿ ಮೆರೆಯೋಣ. Anita ma'am will call their names. ಇದ್ದಾರೆ. ಕಳೆದ ಸಾಲಿನ ಅಂದರೆ SSLC ಬೋರ್ಡ್ ಎಕ್ಸಾಮ್ 2024-25 ಅಲ್ಲಿ ನಮ್ಮ ಗುರುದೇವ ವಿದ್ಯಾಪೀಠವು ಪೂಜ್ಯ ಸ್ವಾಮೀಜಿ ಹಾಗೂ ಮಾತಾಜಿಯವರ ಸಂಪೂರ್ಣ ಆಶೀರ್ವಾದದಿಂದ 100 ಶತಮಾನ ಫಲಿತಾಂಶ ದಾಖಲಿಸುವಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತೇವೆ. ಒಟ್ಟು 33 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅದರಲ್ಲಿ 13 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡ್ಕೊಂಡು, 18 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಪಡ್ಕೊಂಡು, ಹಾಗೆ 2 ವಿದ್ಯಾರ್ಥಿಗಳು ಹೈ ಸೆಕೆಂಡ್ ಕ್ಲಾಸ್ ಅಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಅದರಲ್ಲಿ ಮೊದಲನೇದಾಗಿ ಅಂದ್ರೆ ಶಾಲೆಗೆ ಪ್ರಥಮ ಸ್ಥಾನಿಯಾಗಿ ಶರಣ್ಯ ಓ 595 ಅಂಕಗಳನ್ನು ಪಡೆದು ಅವಳು ಶಾಲೆಗೆ ಪ್ರಥಮ ಸ್ಥಾನಿಯಾಗಿರ್ತಾಳೆ. ಅವಳು ಸೈನ್ಸ್, ಸೋಷಿಯಲ್ ಮತ್ತು ಹಿಂದಿಯಲ್ಲಿ 100ಕ್ಕೆ 99 ಅಂಕಗಳನ್ನು ಪಡೆದುಕೊಂಡಿರ್ತಾಳೆ. ಅವಳ ಪೋಷಕರು ಕೂಡ ಸಭೆಯಲ್ಲಿದ್ದಾರೆ. ಅವರು ಕೂಡ ಅವಳೊಂದಿಗೆ ಬಂದು ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ಹೇಳಿಕೊಳ್ತಾರೆ. ಕಳೆದ ವರ್ಷ ನಮ್ಮ ಶಾಲೆಯಲ್ಲಿ SPL ಆಗಿ ಇದ್ಲು. ಅಂಕಗಳನ್ನು ಪಡೆಕೊಂಡು ಶಾಲೆಗೆ ತೃತೀಯ ಸ್ಥಾನಿಯಾಗಿರ್ತಾಳೆ. ಅವಳ ಪೋಷಕರು ಕೂಡ ಅವಳೊಂದಿಗೆ ಬಂದು ಪೂಜ್ಯ ಪಡ್ಕೊಂಡಿರ್ತಾಳೆ. ಹಾಗೆ ಹಿಂದಿಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡ್ಕೊಂಡಿದ್ದಾಳೆ.
564 ಅಂಕಗಳನ್ನು ಪಡ್ಕೊಂಡಿರ್ತಾಳೆ. ಅವಳ ಪೋಷಕರು ಸಹ ಅವಳೊಟ್ಟಿಗೆ ಬಂದು ವೇದಿಕೆಯಲ್ಲಿ ಗೌರವಾರ್ಪಣೆ ಪೂಜ್ಯ ಸ್ವಾಮೀಜಿಯವರ ಕೈಯಿಂದ ಪಡ್ಕೊಳ್ಬೇಕು. ಗುರುಕುಲದಿಂದಲೇ ನಮ್ಮಲ್ಲಿ ಶಿಕ್ಷಣವನ್ನು ಪಡೆದು ಈಗ SSLC ಮುಗಿಸಿ ನಮ್ಮ ಶಾಲೆಯಿಂದ ಹೋಗ್ತಾ ಇದ್ದಾಳೆ. ಲಕ್ಷ್ಮೀ ಪ್ರಿಯಾ ಇವಳು ಕೂಡ 564 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಅವಳ ಪೋಷಕರು ಸಭೆಯಲ್ಲಿ ಇಲ್ಲ ಅಂತ ಕಾಣ್ತದೆ. ಅವಳು ವೇದಿಕೆಗೆ ಬಂದು ಪೂಜ್ಯ ಸ್ವಾಮೀಜಿಯವರಿಂದ ಗೌರವಾರ್ಪಣೆ ಪಡ್ಕೊಳ್ಬೇಕು. ಪ್ರಾಪ್ತಿ 562 ಅಂಕಗಳನ್ನು ಪಡ್ಕೊಂಡಿರ್ತಾಳೆ. ಅವಳು ಇಂಗ್ಲಿಷ್ ಅಲ್ಲಿ 100ಕ್ಕೆ 99 ಅಂಕಗಳನ್ನು ಪಡೆದಿದ್ದಾಳೆ. ಅವಳ ಪೋಷಕರು ಕೂಡ ಅವಳೊಂದಿಗೆ ಬಂದು ಪೂಜ್ಯ ಸ್ವಾಮೀಜಿ ಅವರಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಶ್ರಾವ್ಯ ಎಸ್ ರೈ 559 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಅವಳ ಪೋಷಕರೊಂದಿಗೆ ವೇದಿಕೆಗೆ ಬಂದು ಪೂಜ್ಯ ಸ್ವಾಮೀಜಿ ಅವರಿಂದ ಗೌರವಾರ್ಪಣೆ ಪಡ್ಕೊಳ್ಬೇಕು. ಮಂಜುಶ್ರೀ ಎಸ್ ಸುವರ್ಣ 552 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಅವಳ ಪೋಷಕರು ಸಭೆಯಲ್ಲಿದ್ದಾರೆ. ಅವರು ವೇದಿಕೆಗೆ ಬಂದು ಪೂಜ್ಯ ಸ್ವಾಮೀಜಿಯವರ ಕೈಯಿಂದ ಆಶೀರ್ವಾದ ಪಡ್ಕೊಳ್ಬಹುದು. ತಾಯಿಯೊಂದಿಗೆ ಬೇರೆ ಯಾರಾದ್ರೂ ಬಂದಿದ್ರು ಬರ್ಬೋದು. ಅವಳ ಅಜ್ಜಿ ಇದ್ದಾರಲ್ವ. ಸೌಜನ್ಯಶೀಲ 543 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಅವಳು ಕಾರಣಾಂತರಗಳಿಂದ ಇವತ್ತು ಬರ್ಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ. ಮುಂದಕ್ಕೆ ದಿಶಾ 540 ಅಂಕಗಳನ್ನು ಪಡ್ಕೊಂಡಿದ್ದಾಳೆ. ಅವಳು ಅವಳ ಪೋಷಕರೊಂದಿಗೆ ವೇದಿಕೆಗೆ ಬಂದು ಪೂಜ್ಯ ಸ್ವಾಮೀಜಿ ಅವರಿಂದ ಗೌರವಾರ್ಪಣೆ ಪಡ್ಕೊಳ್ಬೇಕು. ದಿಶಾ 540 ಅಂಕಗಳು. ಮುಂದೆ ಸುಷ್ಮಾ BR 531 ಅಂಕಗಳನ್ನು ಪಡ್ಕೊಂಡಿರ್ತಾಳೆ. ಅವಳ ಪೋಷಕರು ಸಭೆಯಲ್ಲಿ ಇದ್ರೆ ಒಟ್ಟಿಗೆ ಬಂದು ಪೂಜ್ಯ ಸ್ವಾಮೀಜಿಯವರ ಕೈಯಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಸುಷ್ಮಾ BR 531 ಅಂಕಗಳು. ವಂಶಿ ಜಿ 517 ಅಂಕಗಳನ್ನು ಪಡೆದುಕೊಂಡಿದ್ದಾಳೆ. ಅವಳ ಪೋಷಕರು ಸಭೆಯಲ್ಲಿ ಇದ್ರೆ ಅವಳೊಂದಿಗೆ ಬಂದು ವೇದಿಕೆಯಲ್ಲಿ ಗೌರವಾರ್ಪಣೆ ಪಡ್ಕೊಳ್ಬೇಕು. ಬೇರೆ ಯಾರಾದ್ರೂ ವಿದ್ಯಾರ್ಥಿಗಳು ಕಳೆದ ವರ್ಷ ಇಲ್ಲಿ ವ್ಯಾಸಂಗ ಮಾಡಿದವರಿದ್ರೆ ಸಭೆಯಲ್ಲಿ ಈಗ ಬಂದು ಇಲ್ಲಿ ಪೂಜ್ಯ ಸ್ವಾಮೀಜಿಯವರ ಕೈಯಿಂದ ಆಶೀರ್ವಾದ ಪಡ್ಕೊಳ್ಬಹುದು. ಉತ್ತಮ ಅಂಕಗಳನ್ನು ಪಡೆದು ಶಾಲೆಗೂ ಹೆತ್ತವರಿಗೂ ಕೀರ್ತಿ ತಂದಂತಹ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಮುಂದಿನ ವಿದ್ಯಾಭ್ಯಾಸ ಹಾಗೂ ಭವಿಷ್ಯಕ್ಕೆ ದೇವರ ಆಶೀರ್ವಾದದೊಂದಿಗೆ ಪೂಜ್ಯ ಸ್ವಾಮೀಜಿ ಹಾಗೂ ಮಾತಾಜಿಯವರ ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸ್ತೇವೆ. ಉತ್ತಮ ಫಲಿತಾಂಶ ದಾಖಲಿಸುವಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಸಹಕಾರ ನೀಡಿದ ಶಾಲಾ ಆಡಳಿತ ಮಂಡಳಿ, ಸಂಚಾಲಕರು, ಮುಖ್ಯ ಶಿಕ್ಷಕರು, ಪೋಷಕರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಎಲ್ಲ ಶಿಕ್ಷಕರ ಪರವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ನಿಮ್ಮ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಆಶಿಸ್ತೇವೆ. ಜೈ ಗುರುದೇವ್.
Congratulations to our senior students who got distinction. ಇಲ್ಲಿ ನಮ್ಮ ಮಕ್ಕಳನ್ನು ಉತ್ತಮವಾದಂತಹ ಫಲಿತಾಂಶ ಬರಲಿಕ್ಕೆ ಬಹಳಷ್ಟು ಶ್ರಮ ವಹಿಸಿದಂತಹ ನಮ್ಮ 3 ಜನ ಲ್ಯಾಂಗ್ವೇಜ್ ಟೀಚರ್ಸ್, 3 ಜನ ಸಬ್ಜೆಕ್ಟ್ ಟೀಚರ್ಸ್, ಇಂಗ್ಲೀಷು, ಕನ್ನಡ, ಹಿಂದಿ ಟೀಚರ್ಸ್, ಸೈನ್ಸು, ಸೋಷಿಯಲ್ ಮತ್ತು ಮ್ಯಾಥಮೆಟಿಕ್ಸ್, ಇವರಿಗೆ ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರು ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ನಾನು ಹೆಸರು ಕರೆದಾಗೆ ಒಬ್ಬೊಬ್ಬ ಬರಬೇಕು. ಕನ್ನಡ ಶಿಕ್ಷಕಿ, ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ರೇಣುಕಾ ಎಸ್ ರೈ. ಶಾಲೆಯ 10th ಸ್ಟ್ಯಾಂಡರ್ಡ್ ತರಗತಿ ಶಿಕ್ಷಕಿ, ಕ್ಲಾಸ್ ಟೀಚರ್ ಶ್ರೀಮತಿ ಅನಿತಾ. ಇಂಗ್ಲಿಷ್ ಟೀಚರ್ ಶ್ರೀಮತಿ ಅರುಣಾ ಕುಮಾರಿ. ಸಮಾಜ ಪಾಠ ಶ್ರೀಯುತ ಮುರಳೀಧರ್ ಸರ್. ಗಣಿತ ಮ್ಯಾಥಮೆಟಿಕ್ಸ್ ಕುಮಾರಿ ಚಿತ್ರಕಲಾ. ಒಡಿಯೂರಿನ ವಿದ್ಯಾದೇಗುಲ ಇದರ ಸಂಸ್ಥಾಪಕರು ಶ್ರೀ ಗುರುದೇವದತ್ತ ಸಂಸ್ಥಾನದ ಸಂಸ್ಥಾಪಕರು, ನಮ್ಮೆಲ್ಲರ ಆತ್ಮೀಯರಾದ ಆಧ್ಯಾತ್ಮ ಗುರುವಾದಂತಹ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಪಾದಕಮಲಕ್ಕೆ ನಮಸ್ಕರಿಸ್ತಾ ಅವರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ, ಹಾಗೆ ನಮ್ಮ ವಿದ್ಯಾಪೀಠದ ಮಾತೃಶ್ರೀ ಸಾಧ್ವಿ ಶ್ರೀ ಮಾತಾನಂದಮಯಿ ಅವರಿಗೂ ಪ್ರಣಾಮ ಸಲ್ಲಿಸ್ತಾ ಅವರ ಆಶೀರ್ವಾದ ಬೇಡುತ್ತಾ, ಇಂದಿನ ನಮ್ಮ ವಿದ್ಯಾಸಂಸ್ಥೆಯ 2025-26ನೇ ಹೊಸ ಶೈಕ್ಷಣಿಕ ವರ್ಷದ ಆರಂಭೋತ್ಸವದ ಈ ಒಂದು ಶುಭ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಗೌರವಾನ್ವಿತ ಆತ್ಮೀಯರೇ ಹಾಗೂ ಸಂಪನ್ನಾದಂಥ ಈ ವಿದ್ಯಾಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಪೋಷಕರೇ, ಬಹಳಷ್ಟು ಸಂತೋಷ ಆಗ್ತಾ ಇದೆ. ಈ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು ಅಂತೇಳಿ ಪರಮಪೂಜ್ಯ ಸ್ವಾಮೀಜಿಯವರು 24 ವರ್ಷಗಳ ಹಿಂದೆ ಇದನ್ನು ಆರಂಭಿಸಿದರು. ಇವತ್ತು ಈ ವಿದ್ಯಾಸಂಸ್ಥೆಗೆ 25ನೇ ವರ್ಷದಲ್ಲಿದ್ದೇವೆ ನಾವು. ಒಟ್ಟಿನಲ್ಲಿ ಈ ಸಂಸ್ಥಾನವೇ ಈ ವರ್ಷ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಬೇರೆ ಬೇರೆಯ ಸಹ ಸಂಸ್ಥೆಗಳ ಬೆಳ್ಳಿ ಹಬ್ಬ, ಅದರಲ್ಲಿ ಒಂದು ನಮ್ಮ ವಿದ್ಯಾಸಂಸ್ಥೆ. ಎರಡನೇದು ಪರಮಪೂಜ್ಯ ಸ್ವಾಮೀಜಿಯವರ ಜನ್ಮದಿನೋತ್ಸವ, ಗ್ರಾಮೋತ್ಸವ, ಇದು ಇವತ್ತು ಬೆಳ್ಳಿ ಹಬ್ಬದ ಆಚರಣೆಯಲ್ಲಿದೆ. ಹಾಗೆ ಅಂದೇ ಆರಂಭ ಆದಂತಹ ನಮ್ಮ ಪರಮಪೂಜ್ಯ ಸ್ವಾಮೀಜಿಯವರ ಒಂದು ವಿಶೇಷ ಕನಸು ಗ್ರಾಮ ವಿಕಾಸ ಯೋಜನೆ, ಇದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರೊಂದು ಹೊಸ ಅಭಿಯಾನವನ್ನು ಆರಂಭಿಸಿದರು, ಸ್ವಚ್ಛತಾ ಅಭಿಯಾನ. ಬಹುಶಃ ಈ ಒಂದು ಸ್ವಚ್ಛತಾ ಅಭಿಯಾನಕ್ಕೆ ಒಂದು ಮೂರ್ತ ರೂಪ ಕೊಟ್ಟವರೇ ಪರಮಪೂಜ್ಯ ಸ್ವಾಮೀಜಿಯವರು. ಇದು ಪ್ರತಿ ವರ್ಷವೂ ನಡೀತಲೇ ಇದೆ. ಇವತ್ತು ವಿದ್ಯಾಸಂಸ್ಥೆಯ ಈ ಒಂದು ಸಂಭ್ರಮದ ದಿನದಲ್ಲಿ ನಾನು ಅತ್ಯಂತ ಪ್ರೀತಿಯಿಂದ ನಮ್ಮ ಎಲ್ಲ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸ್ತೇನೆ. ಅದರ ಜೊತೆಗೆ ಅವರನ್ನು ಈ ರೀತಿಯ ಸಾಧನೆ ಮಾಡಲು ಪ್ರೋತ್ಸಾಹಿಸಿ ಅವರಿಗೆ ಮಾರ್ಗದರ್ಶನ ನೀಡಿದಂತಹ ಈ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕ ವರ್ಗದವರನ್ನು ನಾನು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತೇನೆ. ಈ ವರ್ಷದಲ್ಲಿ ನನಗೊಂದು ಸಣ್ಣ ನೋವು, ಯಾಕೆಂತೇಳಿದರೆ ಈ ವರ್ಷದ ಸಾಧನೆಯಲ್ಲಿ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂದರೆ 600 ಗಡಿಯನ್ನು ದಾಟಲಿಲ್ಲ. ಕಳೆದ ವರ್ಷ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ
5 ಬಹುಶಃ ನನ್ನ ನೆನಪಿನಲ್ಲಿ 605 ಅಂಕ ಗಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಇವತ್ತೇನು ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೆದಂಥ ಅವರ ಪ್ರೇರಣೆಯಿಂದ ಈ ವರ್ಷ SLCಯಲ್ಲಿರುವವರು 600ರ ಗಡಿಯನ್ನು ದಾಟಬೇಕು ಅಂತೇಳಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಯಾಕೆಂದರೆ ಈ ಸಂಸ್ಥಾನ ಬರೀ ಶಿಕ್ಷಣಕ್ಕೆ ಮಾತ್ರ ಅಲ್ಲ, ಇದು 4 ಗೋಡೆಯ ಒಳಗಿನ ಶಿಕ್ಷಣ ಅಲ್ಲ, ಅದರ ಒಟ್ಟಿಗೆ ರಂಗಭೂಮಿಯೂ ಇದೆ, ಕ್ರೀಡಾ ಉತ್ಸವವೂ ಇದೆ, ಕ್ರೀಡಾ ಭೂಮಿಯೂ ಇದೆ. ಎಲ್ಲದರಲ್ಲೂ ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಬರೀ ಶಿಕ್ಷಣ ಒಂದೇ ಆಗುವುದಿಲ್ಲ, ಎಲ್ಲರದಲ್ಲೂ ಒಂದು ಸಂಸ್ಕಾರಯುತ ಶಿಕ್ಷಣ ಬೇಕು ಅಂತ ಹೇಳುವಂಥದ್ದೇ ಪರಮ ಪೂಜ್ಯ ಸ್ವಾಮೀಜಿಯವರ ವಿಶೇಷವಾದ ಒಂದು ಅಭಿಲಾಷೆ. ಈ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಾಧನೆಯನ್ನು ನಾನು ಮತ್ತೊಮ್ಮೆ ಬರೋ ವರ್ಷ ನಿರೀಕ್ಷಿಸುತ್ತಿದ್ದೇನೆ. ನಾನು ಕಳೆದ 35 ವರ್ಷಗಳಲ್ಲಿ ಉದಯವಾಣಿಯಲ್ಲಿ ವರದಿಗಾರನಾಗಿದ್ದೆ. ಆ ಸಂದರ್ಭದಲ್ಲಿ ರ್ಯಾಂಕ್ ಅಂತೇಳಿ ಇತ್ತು. SLC PUC ನಾನು ಹಲವಾರು ವಿದ್ಯಾರ್ಥಿಗಳನ್ನು ಹೈಯೆಸ್ಟ್ ಮಾರ್ಕ್ಸ್ ಗಳಿಸಿದವರನ್ನು ಸಂದರ್ಶನ ಮಾಡಿದ್ದೇನೆ. ಅವರಲ್ಲಿ ನಾನು ಕೇಳಿದಾಗ ಒಂದೇ ಒಂದು ಪ್ರಶ್ನೆ ಅವರು ಹೇಳಿದ್ರು, ನಾನು ಇಂಜಿನಿಯರ್ ಆಗ್ತೇನೆ, ನಾನು ಡಾಕ್ಟರ್ ಆಗ್ತೇನೆ ಅಂತೇಳಿ. ಆದರೆ ಯಾವುದೇ ಒಬ್ಬ ವಿದ್ಯಾರ್ಥಿಯು ನಾನು ಒಬ್ಬ ಒಳ್ಳೆಯ ಶಿಕ್ಷಕನಾಗ್ತೇನೆ ಅಂತೇಳಿ ಯಾರೂ ಹೇಳಿಲ್ಲ. ಇವತ್ತು ಪರಮಪೂಜ್ಯ ಸ್ವಾಮೀಜಿಯವರು ನಮಗೆ ಈಗ ಬಂದಂಥ ವಿದ್ಯಾರ್ಥಿಗಳಲ್ಲಿ ಕೇಳಿದ್ದು ಏನು ಮುಂದಿನ ಏನು ತಗೊಳ್ತೀವಿ? ನಾನು ಕಾಮರ್ಸ್, ಸೈನ್ಸ್ ತಗೊಳ್ಳೋದಿಲ್ಲ, ಆರ್ಟ್ಸ್ ತಗೊಳ್ಳೋದಿಲ್ಲ, ಸೈನ್ಸ್ ಬಹಳ ಕಷ್ಟ ಅಂತ ಹೇಳ್ತಾರೆ. ಈ ರೀತಿಯಲ್ಲೇ ನಮಗೆ ಕಷ್ಟದನ್ನು ನಾವು ಕಲಿಬೇಕು, ಕಷ್ಟವನ್ನೇ ತಗೊಳ್ಬೇಕು ಅಂತ ಉದ್ದೇಶದಿಂದ ನಮ್ಮ ಒಂದು ಗುರಿಯನ್ನು ನಾವು ಮೊದಲೇ ನಿರ್ಧಾರ ಮಾಡಿರಬೇಕು. ಯಾರ್ಯಾರು ಹೇಳಿದ ಗುರಿಯಲ್ಲ, ನಮ್ಮದೇ ಆದ ಒಂದು ಸ್ವಂತ ಒಂದು ಗುರಿ, ನಾನು ಇದೇ ಆಗ್ತೇನೆ, ಇದೇ ಆಗಬೇಕು ಅಂತ ಹೇಳುವಂಥ ಗುರಿಯನ್ನು ಇಟ್ಟುಕೊಂಡು ನಾವು ನಮ್ಮ ಮುಂದಿನ ಶಿಕ್ಷಣವನ್ನು ಪಡೆದರೆ ನಮಗೆ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ಇವತ್ತು ಸ್ವಾಮೀಜಿಯವರಿಂದ ಆಶೀರ್ವಾದ ಪಡೆದ, ಅವರ ಪ್ರಶಸ್ತಿ ಪಡೆದಂಥ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಶಿಕ್ಷಣವನ್ನು ಅತ್ಯುತ್ತಮವಾಗಿ ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿ, ನಿಮ್ಮ ಊರಿಗೆ, ನಿಮ್ಮ ಹೆತ್ತವರಿಗೆ, ನಿಮ್ಮ ಶಾಲೆಗೆ ಒಳ್ಳೆಯ ಹೆಸರನ್ನು ಗಳಿಸಿ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಜೈ ಗುರುದೇವ್. ಸಾಧ್ವಿ ಮಾತಾನಂದಮಯಿ. ಗುರುಭ್ಯೋ ನಮಃ. ಪರಮ ಪೂಜ್ಯ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಮನಸಾ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸೇರಿದಂತಹ ಎಲ್ಲ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ನಲ್ಮೆಯ ಮುದ್ದಿನ ಪ್ರೀತಿಯ ಪುಟಾಣಿ ಮಕ್ಕಳೇ, ಪ್ರಾರಂಭೋತ್ಸವದ ಈ ಶುಭ ಸಂದರ್ಭ ಬಹಳ ಸಂತೋಷ. 2 ತಿಂಗಳು ಶಾಲೆಯ ವಾತಾವರಣ ಎಲ್ಲ ಜೀವಕಳೆ ಇಲ್ಲದಾಗ ಇತ್ತು. ಇಂದು ನೀವೆಲ್ಲರೂ ಸೇರ್ಕೊಂಡಿದ್ದೀರಿ, ಮಕ್ಕಳೆಲ್ಲ ಸೇರಿದ್ದೀರಿ, ಪ್ರವೇಶ ಆರಂಭವಾಗಿದೆ, ಎಲ್ಲ ಕಡೆ ಜೀವಕಳೆ ತುಂಬಿದ ಹಾಗೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಯಾಕಂದರೆ ಮಕ್ಕಳಂದರೆ ದೇವರಿಗೆ ಸಮಾನ ಅಂತ. ಆ ದೇವತಾ ಶಕ್ತಿ, ಆ ಪ್ರಭಾವ ಎಲ್ಲ ಕಡೆ ಪಸರಿಸಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಇವಾಗ ನಾವು ಕಳೆದ ವರ್ಷ 10ನೇ ತರಗತಿಯಲ್ಲಿ ಪಾಸಾದಂತಹ ಮಕ್ಕಳಿಗೆ ಆ ಪ್ರಶಸ್ತಿಯನ್ನು ಕೊಡುವಂತಹ ಕಾರ್ಯಕ್ರಮವು ಏರ್ಪಟ್ಟಿದೆ. ಅದರ ಮೊದಲು ಹೊಸ ಮಕ್ಕಳು, ಪುಟಾಣಿ ಮಕ್ಕಳು, 5ನೇ 6ನೇ 8ನೇ ತರಗತಿಗೆ ಸೇರಿದಂತಹ ಎಲ್ಲ ಮಕ್ಕಳಿದ್ದೀರಿ. ಹಾಗೆ ಹೊಸ 2 ಶಿಕ್ಷಕಿಯರಿದ್ದಾರೆ, ಅವರಿಗೂ ಈ ಸಂದರ್ಭದಲ್ಲಿ ಪ್ರತ್ಯೇಕವಾದಂತಹ ಸುಸ್ವಾಗತ. ಅದರೊಂದಿಗೆ ಎಲ್ಲ ಮಕ್ಕಳಿಗೆ ನಮ್ಮ ಶಾಲಾ ಶಿಕ್ಷಕ ವೃಂದ, ಸಂಚಾಲಕರು, ಮುಖ್ಯೋಪಾಧ್ಯಾಯರು ಎಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಪ್ರೀತಿಯ ಸುಸ್ವಾಗತವನ್ನು ಹೇಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದ ಹಾಗೆ 10ನೇವರೆಗೆ ಪ್ರಶಸ್ತಿ ಸಿಕ್ಕಿತು. ಯಶವಣ್ಣ ಹೇಳಿದ್ರು ಸ್ವಲ್ಪ ನೋವಾಗ್ತದೆ ಅಂತ, 600ರಿಂದ ಮೇಲೆ ಬರಲಿಲ್ಲ ಅಂತ. ಆದರೆ ಈ ಸಲ ತುಂಬ, ನಾನು ಮಾಧ್ಯಮದಲ್ಲಿ ಪೇಪರಲ್ಲೆಲ್ಲ ಓದಿದೆ, 1 ತಿಂಗಳು ಕಳೆದು ರಿಸಲ್ಟ್ ಎಲ್ಲ ಬಂದ ಮೇಲೆ ಹೆಚ್ಚಿನ ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ಗೆ ಹಾಕಿದ್ರು. ಅಂದರೆ ಅವರಿಗೆ ಮಾರ್ಕ್ ಬರಬೇಕಿತ್ತು, ಬರಲಿಲ್ಲ. ಕೆಲವರು ಒಳ್ಳೆಯ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೆಯ ಮಾರ್ಕ್ ತೆಗೆಯುವಂತಹ ಸ್ಟೂಡೆಂಟ್ಸ್ಗಳು ಫೈಲ್ ಆದವರನ್ನು ನಾವು ಕಂಡಿದ್ದೇವೆ. ಅವರು ಪುನಃ ರಿವ್ಯಾಲ್ಯೂಷನ್ ಹಾಕಿ ಒಳ್ಳೆಯ ಫಸ್ಟ್ ಮಾರ್ಕ್ ತಗೊಂಡದ್ದನ್ನು ನಾವು ಕಂಡಿದ್ದೇವೆ. ಅದೇ ರೀತಿ ನಮ್ಮ ಶಾಲೆಯಲ್ಲೂ 3-4 ಮಕ್ಕಳು ಬ್ರೈಟ್ ಸ್ಟೂಡೆಂಟ್ ಇದ್ದರು.
ನಾವೆಲ್ಲ ಅವರ ಮೇಲೆ ನಾವು 600ರಿಂದ ಮೇಲೆ ಬರಬಹುದು ಅಂತ ಇತ್ತು. ಬಹುಶಃ ಅದು ವ್ಯಾಲ್ಯೂಯೇಷನ್ ಮಿಸ್ಟೇಕ್ ಆಗಿರಬಹುದು. ಇನ್ನು ಮುಂದಕ್ಕೆ ಅದು ಖಂಡಿತವಾಗಿ ನಮಗೆ ಸಿಗ್ತದೆ. 600 ಮೇಲೆ ಇಷ್ಟು ವರ್ಷಗಳಲ್ಲಿ ಬಂದಿದೆ, ಅವನು ನೋವು ನಮಗಿದೆ. ಆದರೆ ಸ್ವಲ್ಪ ವ್ಯಾಲ್ಯೂಯೇಷನ್ ಏನು ಮಿಸ್ಟೇಕ್ ಇರಬಹುದು. ಆದ್ರಿಂದ ಮುಂದಕ್ಕೆ ಖಂಡಿತವಾಗಿ 600 ಮೇಲೆ ಬರ್ತದೆ ಅನ್ನುವಂಥ ವಿಶ್ವಾಸ ಇದೆ. ಯಾಕಂದ್ರೆ ಗುರುಗಳ ಅನುಗ್ರಹ ಇದೆ, ಗುರು ಸಾನ್ನಿಧ್ಯ ಇದೆ ಇಲ್ಲಿ. ಆದ್ರಿಂದ ನಮ್ಮ ಪೂಜ್ಯ ಗುರುಗಳ ಒಂದು ಉದ್ದೇಶವೇ ಒಳ್ಳೆಯ ಮಾರ್ಕ್ ತೆಗಿಬೇಕು, ಅದರೊಂದಿಗೆ ಜೀವನ ಶಿಕ್ಷಣದಲ್ಲೂ ಒಳ್ಳೆಯ ಮಾರ್ಕನ್ನು ನಾವು ತೆಗಿಬೇಕು ಅನ್ನುವಂತಹ ದೊಡ್ಡ ಸಂಕಲ್ಪವನ್ನು ಇಟ್ಟುಕೊಂಡು ಜೀವನ ಶಿಕ್ಷಣ ಅಂತ ಹೇಳ್ತೇವೆ. ನಾವೆಲ್ಲ ಕಲಿತೇವೆ, ಒಳ್ಳೊಳ್ಳೆ ಮಾರ್ಕು ತೆಗಿತೇವೆ. ನಾವೆಲ್ಲ ಈಗ ನೋಡ್ತಾ ಇದ್ದೇವೆ, ಎಲ್ಲ ಪೋಷಕರಿಗೆ ನನ್ನ ಮಗ 100ಕ್ಕೆ 100 ತೆಗಿಬೇಕು, ಒಳ್ಳೆಯ ಉದ್ಯೋಗವನ್ನು ಪಡಿಬೇಕು ಅನ್ನುವಂತಹ ದೊಡ್ಡ ಮಹತ್ವಾಕಾಂಕ್ಷೆ ಇದೆ. ಅದು ಒಳ್ಳೆಯದೇ ಸರಿ, ಆದರೆ ಅದರ ಒಂದಿಗೆ ಜೀವನದಲ್ಲೂ ಅವನು ಯಶಸ್ಸನ್ನು ಪಡಿಬೇಕು. ಆ ಯಶಸ್ಸನ್ನು ಪಡಿಬೇಕಿದ್ರೆ ನಮ್ಮ ಸಂಚಾಲಕರು ಬಹಳ ಚೆನ್ನಾಗಿ ಅದನ್ನು ಮುಂದೆ ಇಟ್ಟರು. ಒಳ್ಳೆಯ ಸಂಸ್ಕಾರ ಬೇಕು. ನಾವೀಗೆಲ್ಲ ನೋಡ್ತಾ ಇದ್ದೇವೆ ಮಾಧ್ಯಮದಲ್ಲಿ, ಅದನ್ನು ಹೇಳಿದ್ರು ನೋಡಿ, ವಿದ್ಯಾವಂತರಿಂದ ಎಲ್ಲ ಅನಾಹುತ ಆಗ್ತಾ ಇದೆ ಅಂತ. ಅದರಿಂದ ವಿದ್ಯಾವಂತರೂ ಆಗಬೇಕು, ಅದರೊಂದಿಗೆ ಪ್ರಜ್ಞಾವಂತ ಪ್ರಜೆಗಳು ನಾವಾಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಪೂಜ್ಯ ಗುರುಗಳು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ರು. ಆ ಒಂದು ರೀತಿಯಲ್ಲಿ ಒಳ್ಳೆಯ ಶಿಕ್ಷಣ ಇಲ್ಲಿ ಸಿಗ್ತಾ ಇದೆ. ನಮ್ಮ ಶರೀರ ಸುಸ್ಥಿತಿಯಲ್ಲಿ ಇರಬೇಕಿದ್ರೆ ಎಲ್ಲ ಅಂಗಾಂಗಗಳು ಪೂರಕವಾಗಿರಬೇಕು. ಪೂರಕವಾಗಿದ್ರೇನೆ ಆ ದೇಹ ಸುಸ್ಥಿತಿಯಲ್ಲಿ ಇರ್ತದೆ. ಅದೇ ರೀತಿ ನಮ್ಮ ಎಲ್ಲ ಒಂದು ವ್ಯಕ್ತಿತ್ವ ವಿಕಸನ ಆಗಬೇಕಿದ್ರೆ ಅದು ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಂಸ್ಕೃತಿಕವಾಗಿ, ಆರೋಗ್ಯಾತ್ಮಕವಾಗಿ ಎಲ್ಲವೂ ಸರಿದ್ರೆ ಅಲ್ಲಿ ಒಂದು ವ್ಯಕ್ತಿತ್ವ ವಿಕಸನವಾಗಲಿಕ್ಕೆ ಸಾಧ್ಯವಿದೆ. ಅದೆಲ್ಲವೂ ಈ ಶಿಕ್ಷಣ ಕ್ಷೇತ್ರದಲ್ಲಿ ಪೂಜ್ಯ ಗುರುಗಳು ಅದನ್ನು ಕೊಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಮಕ್ಕಳಿದ್ದೀರಿ, ಮಕ್ಕಳು ನೇರ ಕೂತ್ಕೊಳ್ಳಿ, ಚಂದ ಕಾಣ್ತದೆ. ಅವಾಗ ವಿದ್ಯಾರ್ಥಿ ಜೀವನ ಅಂದರೆ ಅದು ಶಿಸ್ತಿನ ಜೀವನ ಅಂತ. ನೀವೆಲ್ಲ ಮುಂದೆ ಕಲೀಲಿಕ್ಕಿದ್ರಿ, ಚೆನ್ನಾಗಿ ಪ್ರಯತ್ನ ಪಡಿ. ಆಯಾಯ ದಿವಸದ ಪಾಠ ಪ್ರವಚನಗಳನ್ನು ಚೆನ್ನಾಗಿ ಓದ್ಕೊಂಡು, ಇನ್ನೊಂದು ಮುಖ್ಯವಾಗಿ ನಾನು ಪೋಷಕರಿಗೆ ಒಂದು ಹೇಳಿಕೆ ಇಚ್ಛೆ ಪಡ್ತೇನೆ. ನಮ್ಮ ಶಾಲೆಯಲ್ಲಿ ಬೆಳಿಗ್ಗೆ ಪ್ರಾರ್ಥನೆ, ಭಜನೆ, ಹನುಮಾನ್ ಚಾಲೀಸ್ ಎಲ್ಲ ನಡೆಯುತ್ತದೆ ಪ್ರಾರಂಭವಾಗುವ ಮೊದಲು. ಅದನ್ನು ಮಕ್ಕಳಿಗೆ ಸಂಜೆ ಹೊತ್ತಲ್ಲಿ ಒಂದು 1/4 ಗಂಟೆ 5-10 ನಿಮಿಷ ಅದನ್ನು ಕಡ್ಡಾಯಪೂರ್ವಕವಾಗಿ ಮನೆಯಲ್ಲಿ ಅವರೊಟ್ಟಿಗೆ ನೀವು ಕೂತ್ಕೊಂಡು ಆ ಒಂದು ಪ್ರಾರ್ಥನೆ ನೀವು ಅವರಿಗೆ ಅಭ್ಯಾಸ ಮಾಡಿಸಬೇಕು. ಹೆಚ್ಚಿನ ಮಕ್ಕಳು ಮಾಡ್ತಾ ಇದ್ದಾರೆ, ಮಾಡದವರಿಗೆ ಅದನ್ನು ಮಾಡಿಸಬೇಕು. ಇನ್ನೊಂದು, ತಂದೆ ತಾಯಿಗಳು ಬೆಳಿಗ್ಗೆ ಶಾಲೆಗೆ ಹೊರಡುವಾಗ ಸಾಧ್ಯ ಆದರೆ ಎಲ್ಲರೂ ಸ್ನಾನ ಮಾಡಿ ಬಂದರೆ ಒಳ್ಳೆಯದಾಗ್ತದೆ. ಯಾಕಂದರೆ ಮನಸ್ಸು ಉತ್ಸಾಹ ಇರ್ತದೆ, ಸ್ಫೂರ್ತಿ ಇರ್ತದೆ, ಅನುಕೂಲ ಆದರೆ ಒಳ್ಳೆಯದದು. ಅದರೊಂದಿಗೆ ಹೊರಡುವಾಗ ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿಯೇ ಮನೆಯಿಂದ ಹೊರಡಬೇಕು. ಮಕ್ಕಳು ಮಾಡದಿದ್ರೆ ಪೋಷಕರದನ್ನು ಮಾಡಿಸ್ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳುತ್ತೆ. ಯಾಕಂದರೆ ಅದೆಲ್ಲ ನಮ್ಮ ಸಂಸ್ಕೃತಿ. ಅದೆಲ್ಲ ಹೇಳ್ತೇವೆ ನೋಡಿ, ಇವಾಗೆಲ್ಲ ಧರ್ಮ ಶಿಕ್ಷಣ ಮಾಡಬೇಕು ಅಂತೆಲ್ಲ ಬರ್ತಾ ಉಂಟು, ನೋಡ್ತಾ ಇದ್ದೇವೆ. ಇದೆಲ್ಲ ಪೂಜ್ಯರು ಮನಗಂಡೇ 25 ವರ್ಷದ ಮೊದಲು ಈ ಸಂಸ್ಥೆಯನ್ನು ಹುಟ್ಟುಹಾಕಿದ್ದು. ಆದ್ದರಿಂದ ಆ ಮಕ್ಕಳಿಗೆ ಒಳ್ಳೆಯ ಅಭ್ಯಾಸ, ಅದ್ರ ಬುನಾದಿ ಅಂತ ಹೇಳ್ತೇವೆ. ಬುನಾದಿಯಲ್ಲಿ ನಾವು ಒಳ್ಳೆಯದನ್ನು ತಿಳಿಸಿಕೊಟ್ರೆ ಅದು ಅವರಿಗೆ ಅಭ್ಯಾಸ ಆಗ್ತದೆ. ಅಭ್ಯಾಸ ಆದರೆ ಅವರ ಕೈಯಿಂದ ಅದು ಬಿಟ್ಟು ಹೋಗುವುದಿಲ್ಲ. ಅದರಿಂದ ಎಲ್ಲವನ್ನ ಮನಗೊಂಡು ಒಳ್ಳೆಯ ಮಕ್ಕಳಾಗಬೇಕು, ಪ್ರಜ್ಞಾವಂತ ಸುಸಂಸ್ಕೃತ ಮಕ್ಕಳು ರೂಪಿತವಾಗಬೇಕು, ದೇಶದ ಭವಿಷ್ಯ ಎಲ್ಲ ಮಕ್ಕಳು ನೀವಾಗಬೇಕು ಅನ್ನುವಂತಹ ಶುಭ ಹಾರೈಕೆಯನ್ನು ಮಾಡಿಕೊಂಡು ನಿಮಗೆಲ್ರಿಗೂ ಒಂದು ಸೌಭಾಗ್ಯ. ಯಾಕಂದರೆ ಲೌಕಿಕ ಗುರುಗಳು ಇದ್ದಾರೆ ಒಟ್ಟಿಗೆ, ಅದರೊಂದಿಗೆ ಅಲೌಕಿಕ ಗುರುಗಳು ನಮ್ಮೊಟ್ಟಿಗೆ ಇದ್ದಾರೆ. ಅವರ ಗುರು ಸಾನ್ನಿಧ್ಯ ಯಾವಾಗಲೂ ನಿಮ್ಮ ಮೇಲೆ ಅನುಗ್ರಹ ಮಾಡ್ತಾ ಇರ್ತದೆ. ಬಹುಶಃ ಉಜ್ವಲವಾಗಲಿ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಎಲ್ಲ ಶಿಕ್ಷಕ ವೃಂದವನ್ನು ನಾನು ಸಂಚಾಲಕರಿರ್ಬೋದು, ಮುಖ್ಯೋಪಾಧ್ಯಾಯನಿರ್ಬೋದು, ಅದರಂತೆ ಎಲ್ಲ ಶಿಕ್ಷಕ ವೃಂದ ಅಂದರೆ ಯಾವುದೋ ಒಂದು ಸ್ವಾರ್ಥ ಚಿಂತನೆಯಿಲ್ಲದ ಒಳ್ಳೆಯ ಭಾವನೆಯಿಂದ ನಮ್ಮ ಶಾಲೆ ಮುಂದೆ ಬರಬೇಕು ಅನ್ನುವಂತಹ ದೃಷ್ಟಿಯಿಂದ ಚೆನ್ನಾಗಿ ಎಲ್ಲರೂ ಅವರವರ ಕರ್ತವ್ಯವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಪ್ರತ್ಯೇಕವಾದಂತಹ ಪ್ರೀತಿಯ ಅಭಿನಂದನೆಗಳನ್ನು ಈ ಮೂಲಕ ನಾನು ಅರ್ಪಿಸ್ತಾ ಇದ್ದೇನೆ ಅಂತ ಹೇಳುತ್ತಾ, ಪೋಷಕರಿಗೂ ಪ್ರೀತಿಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜಯ ಗುರುದೇವ್. For your holy words. Now, Ashirvachana by Parama Pujya Swamiji.
ಪಾಂಡುರಂಗಂ ಶೂಲಹಸ್తం ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತಃ ರಾಕ್ಷಸಾಂತಕಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ಒಂದು ವಿಶೇಷವಾದ ಆರಂಭೋತ್ಸವ ಅಂತ ನಾವೆಲ್ಲ ಆರಂಭೋತ್ಸವದ ಸಂಭ್ರಮದಲ್ಲಿದ್ದೇವೆ. ಇವತ್ತು ಸಮಾಜವನ್ನೊಮ್ಮೆ ನಾವು ನೋಡಬೇಕು. ಇವತ್ತು ವಿಜಯೋತ್ಸವ ನಡೀತಾ ಇದೆ. IPLನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಒಂದಷ್ಟು ವಿಜಯಗಳಾಗಿಕೊಂಡು ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಫೇಲ್ಗಾವಲ್ಲಿ ನಿಮಗೆ ಗೊತ್ತಿದೆ, ಸ್ವಲ್ಪ ಅನಾಹುತಗಳಾದರೂ ಪ್ರತೀಕಾರವನ್ನು ಮಾಡಿಕೊಂಡು ವಿಜಯವನ್ನು ಸಂಪಾದಿಸಿರುವಂಥ ನಮ್ಮ ದೇಶ, ನಮ್ಮ ರಾಷ್ಟ್ರ. ಅಂತೂ ನಾವು ಜೀವನದಲ್ಲಿ ವಿಜಯೋತ್ಸವವನ್ನು ಆಚರಿಸಬೇಕು ಅಂತ, ಅಲ್ಲೂ ವಿಜಯೋತ್ಸವ ಆಗಬೇಕು. ಅದು ಆಗುವುದು ಯಾವಾಗ ಅಂತಂದರೆ, ಒಬ್ಬ ಪೇಟೆಯ ಒಳಗೆ ಒಂದು ಬೋರ್ಡ್ ಹಾಕಿಟ್ಟಿದ್ದೀನಂತೆ, ಇಲ್ಲಿ ಬುದ್ಧಿ ಮಾರಾಟಕ್ಕಿದೆ ಅಂತ ಒಂದು ಬೋರ್ಡ್ ಹಾಕ್ಕೊಂಡಿದ್ದ. ಬುದ್ಧಿ ಮಾರಾಟಕ್ಕಿದೆ, ಆಸಕ್ತರು ಯಾರಾದರೂ ಬಂದು ಪಡೆಯಬಹುದು. ಒಬ್ಬ ಸಿರಿವಂತ ಆಲೋಚನೆ ಮಾಡಿದ, ಕೆಲಸದವನ್ನು ಕರೆಸಿದ. ಇದರಲ್ಲಿ ಒಂದಷ್ಟು ಹಣ ಇದೆ, ಇದನ್ನು ಕೊಂಡೋಗಿ ಅವರಿಗೆ ಕೊಟ್ಟು ಅದಕ್ಕೆ ಎಷ್ಟು ಸಿಗ್ತದಷ್ಟು ಬುದ್ಧಿ ಅಂತ ತಗೊಂಡು ಬಾ ಅಂತ. ಓದವನು ಹೇಳಿದ, ಏನು ಧನಿಕಳು ಕಡಪಡ್ದೇರು ನೀಕೆ ಏತು ತಿಕ್ಕೊಂಡು ಆತು ಕೊರ್ಲೆ ಬುದ್ಧಿ. ಅವರು ಹೋಗಿ ಹೇಳಿದ್ರಂತೆ, ಯಾರು ಕಳಿಸಿದ್ದು? ಧನಿ ಅಲ್ವಾ? ಹೌದು, ನಾನೊಂದು ಕಟ್ ಮಾಡಿ ಕೊಡ್ತೇನೆ, ಅದನ್ನೊಂದು ಪ್ಯಾಕ್ ಮಾಡಿ ಕೊಡ್ತೇನೆ. ಒಂದಷ್ಟು ಇಷ್ಟು ದೊಡ್ಡ ಒಂದು ಗಂಟನ್ನು ಕಟ್ಟಿ ಅವನ ಕೈಗೆ ಕೊಟ್ಟು ಹೇಳಿದ, ದಾರಿಯಲ್ಲಿ ಇದನ್ನು ಬಿಚ್ಚಿ ನೀನು ನೋಡಬಾರ್ದು, ನೀವು ನೇರವಾಗಿ ಧನಿಯ ಕೈಗೆ ಕೊಡಬೇಕು ಅಂತ. ಏನೋ ಹೊತ್ತುಕೊಂಡು ಹೋಗಿ ಧನಿಕಳೆ ಈತ ಕೊಡ್ತೀರಿ, ಈರೆತ್ತು ಒಡಿಗೆ ಹೆಂಗದಲ್ಲತ್ತುವೇರಿಜ್ಜಿ ಈರೆತ್ತುವ ನೋಡು ಈರೆದೆತ್ತ ನೋಡು ಅಂತ. ಅವರು ಅದನ್ನು ತಗೊಂಡೋಗಿ ಒಳಗೆ ಹುಡುಕಾಟ ಮಾಡಿದರು. ನೋಡುವಾಗ ಕಸ ಎಲ್ಲ ತುಂಬಿತ್ತು, ಒಂದಷ್ಟು ದೊಡ್ಡ ಗಂಟಾಗಿದೆ. ಹುಡುಕಿ 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 ಎಲ್ಲ ಕಸವನ್ನು ಆಚೆ ಈಚೆ ಮಾಡಿ ಏನು ಸಿಕ್ಕಲೇ ಇಲ್ಲ ಅವರಿಗೆ. ಕೊನೆಗೊಂದು ಚೆನ್ನಾಗಿ ಒಂದು ಮಡಚಿಟ್ಟಿರುವಂಥ ಚೀಟಿ ಸಿಕ್ಕಿತ್ತು. ಆ ಚೀಟಿಯನ್ನು ತೆರೆದು ಓದುವಾಗ, ನೀನು ಜೀವನದಲ್ಲಿ ಏನನ್ನಾದರೂ ಗಳಿಸು, ಆದರೆ ಆರಂಭ ಮತ್ತು ಅಂತ್ಯದ ಅರಿವಿರಲಿ ಅಂತ ಬರೆದಿತ್ತಂತೆ. ಇವನಿಗೆ ಆಗ ಅರ್ಥ ಆಯಿತು, ನಾನು ಏನು ಮಾಡುತ್ತಾ ಇದ್ದೇನೆ, ಅವರು ಏನು ಹೇಳುತ್ತಾ ಇದ್ದಾರೆ ಅಂತ. ತನ್ನ ಮನೆಯ ಮುಂಭಾಗದಲ್ಲಿ ಕಲ್ಲಲ್ಲಿ ಕೆತ್ತಿಸಿನಂತೆ, ಆರಂಭ ಮತ್ತು ಅಂತ್ಯದ ಅರಿವಿರಲಿ. ಈ ಆರಂಭ ಅಂತ್ಯದ ಒಳಗೆ ನಮ್ಮ ಬದುಕಿದೆ, ಜೀವನ ಅನ್ನುವುದಿದೆ. ಅಲ್ಲಿ ಜೀವನದಲ್ಲಿ ವಿಜಯವನ್ನು ನಾವು ಸಾಧಿಸಬೇಕಲ್ವಾ? ವಿಜಯ ಸಾಧಿಸಬೇಕಾದ್ರೆ ನಮಗೆ ಬೇಕಾಗಿರುವಂಥದ್ದು ವಿದ್ಯೆ. ಧರ್ಮದ 10 ಮುಖಗಳಲ್ಲಿ ವಿದ್ಯೆ ಅನ್ನೋದೊಂದು ಸೇರಿಕೊಂಡಿದೆ. ವಿದ್ಯಾ ದದಾತಿ ವಿನಯಂ ಅಂತ ಒಂದು ಮಾತಿದೆ. ವಿದ್ಯೆಯ ಅಂತರ್ಯ ಅಥವಾ ಜೀವಾಳ ಆಗದಿದ್ದರೆ ಅದು ಬದುಕಾಗುವುದಿಲ್ಲ. ಎಲ್ಲರೂ ವಿದ್ವಾಂಸರು ಬುದ್ಧಿವಂತರಲ್ಲ, ಬುದ್ಧಿವಂತರೆಲ್ಲರೂ ವಿದ್ವಾಂಸರೂ ಅಲ್ಲ. ಇಲ್ಲಿ ಧಿಯೋ ಯೋನ ಪ್ರಚೋದಯ, ಬುದ್ಧಿಗೆ ಪ್ರಚೋದನೆ ಬೇಕು ಹೇಳ್ತಾರೆ. ಉಪನಿಷತ್ತುಗಳೆಲ್ಲ ನಮಗೆ ಸಾರ್ತದೆ ಏನು ಅಂತಂದರೆ, ಸಾ ವಿದ್ಯಾಯ ವಿಮುಕ್ತಯೇ, ಬಂಧನದ ಬಿಡುಗಡೆಯ ವಿದ್ಯೆ ನಮಗೆ ಬೇಕು. ಆ ವಿದ್ಯೆ ಯಾವುದು ಅಂತ ಹೇಳಿದ್ರೆ, ಕಠೋಪನಿಷತ್ತು ಅದರ ಬಗ್ಗೆ ಹೇಳ್ತದೆ. ಪರಾವಿದ್ಯಾ ಅಪರವಿದ್ಯಾ ಅಂತ 2 ವಿಭಾಗ ಮಾಡ್ತದೆ. ಒಂದು ಪಾರಮಾರ್ಥಿಕ, ಒಂದೊಂದು ಲೌಕಿಕವಾದ ವಿದ್ಯೆ. ನಾವು ಏನು ಲೌಕಿಕವಾದ ವಿದ್ಯೆ ಬೇಡ ಅಂತ ನಾವು ಹೇಳುವುದಿಲ್ಲ, ಬೇಕು, ಅದು ಕೂಡ ಬೇಕು. ಜೊತೆಗೆ ಅಲೌಕಿಕವಾಗಿರುವಂಥ ಆಧ್ಯಾತ್ಮದ ವಿದ್ಯೆಯೂ ಬೇಕು ನಮಗೆ. ಸಮಾಜದಲ್ಲೆಲ್ಲ ಈ ದ್ವೇಷ ಭಾವ ತುಂಬಿಕೊಂಡಿದೆ ನೋಡಿ. ಇದು ಯಾಕೆ ಅಂತ ಒಮ್ಮೆ ಅವಲೋಕಿಸಿ ನೋಡಿದರೆ, ಇದಕ್ಕೆಲ್ಲ ಜ್ಞಾನದ ಅಥವಾ ಅರಿವಿನ ಕೊರತೆ. ಅರ್ಥಾತ್ ಆಧ್ಯಾತ್ಮದ ವಿದ್ಯೆ ನಮಗೆ ಲಭ್ಯ ಆದರೆ ದ್ವೇಷ ಭಾವಗಳೆಲ್ಲ ನೀರಾಗಿ ಹೋಗ್ತದೆ.
ಪ್ರೀತಿ ಭಾವ ಹುಟ್ಟುತ್ತದೆ, ಒಂದು ಸಾಮರಸ್ಯವನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ನಮಗೆ ಬೇಕಾಗಿರುವಂಥದ್ದು ಅದು. ನಾವು ಎಲ್ಲರೂ ಜೊತೆಯಾಗಿ ಭಾರತದಲ್ಲಿ ಬದುಕುವುದಿದ್ದರೆ ಅದರ ಹಿಂದೆ ಒಂದು ಸತ್ಯ ಅಡಕವಾಗಿದೆ ಅಂತ, ಅದು ಆಧ್ಯಾತ್ಮಿಕತೆ. ಅದರಿಂದ ನಾವೆಲ್ಲ ಬೆಳಗಿಕೊಳ್ಳಿಕ್ಕೆ ನಮಗೆ ಸಾಧ್ಯತೆ ಇದೆ ಅಂತ. ಇವತ್ತು ನಾವೆಲ್ಲ ನೋಡ್ತಾ ಇರ್ತೇವೆ, ವಿದ್ಯಾರ್ಥಿಗಳು ಎಲ್ಲರೂ ಆಗಾಗಬೇಕು ಈಗಾಗಬೇಕು ಅಂತ. ನಮ್ಮಲ್ಲಿ ಎಲ್ಲರೂ ಹೇಳಿದ್ರು, ಈಗಾಗಲೇ ಯಶವಣ್ಣದರ ಬಗ್ಗೆ ಹೇಳಿದರು, ನಮ್ಮಲ್ಲೆಲ್ಲ ಶಿಕ್ಷಕರಾಗಬೇಕನ್ನುವಂಥ ಹಂಬಲ ಯಾರಲ್ಲಿ ಇಲ್ಲ, ಸ್ವಲ್ಪ ಕಡಿಮೆ ಇದೆ ಅಂತ. ಹಾಗೆ ಅಂತ ದೇಶ ಕಾಯುವಂತಹ ಸೈನಿಕರಾಗಬೇಕನ್ನುವಂಥ ಒಂದು ಹಂಬಲ ಕೂಡ ಕಡಿಮೆ ಇದೆ, ನಮ್ಮಲ್ಲಿ ಅಪೇಕ್ಷೆ ಇಲ್ಲ, ಸ್ವಲ್ಪ ಕಡಿಮೆ ಆಗಿದೆ, ಕ್ಷೀಣ ಆಗಿದೆ ಈಗಾಗಲೇ. ಅದೆಲ್ಲ ಬೆಳಿಬೇಕು, ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ರಾಷ್ಟ್ರ ಪ್ರೇಮವನ್ನು ಕೂಡ ನಾವು ಜೊತೆಗೆ ಬೆಳೆಸಿಕೊಳ್ಳಬೇಕು. ನಾವು ವಿದ್ಯೆಯನ್ನು ಕಲಿಬಹುದು, ಒಂದಷ್ಟು ಅದಕ್ಕೆ ಹೇಳ್ತಾರೆ ವಿದ್ಯೆ ಮತ್ತು ಶಿಕ್ಷಣ ಅನ್ನುವಂಥದ್ದು ಸಾಮಾನ್ಯವಾಗಿ ಒಂದೇ ಅಂತ ಹೇಳುವ, ಎಲ್ಲದರಲ್ಲೂ ಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದು. ನಾವೆಲ್ಲ ಬೇರೆ ಬೇರೆ ಸಂಪತ್ತುಗಳನ್ನು ಗಳಿಸಿದರೂ ಕೂಡ ಕಳ್ಳಕಾಕರ ಭಯವಿದೆ, ಅದನ್ನೆಲ್ಲ ರಕ್ಷಿಸಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ. ಬಂಗಾರದ್ದು ನೀವೆಲ್ಲ ನೋಡ್ತಾ ಇದ್ದೀರಿ, ಹಣದ್ದೆಲ್ಲ ನೀವು ನೋಡ್ತಾ ಇದ್ದೀರಿ, ದೋಚಿಕೊಂಡು ಹೋಗುವಂಥದ್ದು ನೋಡ್ತಾ ಇದ್ದೀರಿ, ಎಲ್ಲವನ್ನು ದೋಚಿಕೊಳ್ಳಬಹುದು. ಆದರೆ ಈ ಜ್ಞಾನ ಅನ್ನುವಂಥದ್ದು ಇದೆ ನೋಡಿ, ವಿದ್ಯೆ ಅನ್ನುವಂಥ ಸಂಪತ್ತನ್ನು ಯಾರಿಗೂ ದೋಚಲಿಕ್ಕೆ ಆಗೋದಿಲ್ಲ. ಇದು ನಾವು ಕೊಟ್ಟಷ್ಟು ಮತ್ತೆ ನಮ್ಮಲ್ಲಿ ವೃದ್ಧಿ ಆಗ್ತದೆ. ಈ ಶಿಕ್ಷಣ ಅಂದರೆ ಹಾಗೆ ಅಂತ. ನಾವು ಒಂದಷ್ಟು ಪಾಠವನ್ನು ಮಾಡುತ್ತಿರುವಾಗ ಶಿಕ್ಷಕನು ಒಬ್ಬ ವಿದ್ಯಾರ್ಥಿ ಆದಾಗ ಅವು ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅಂತ, ಅರಿವಿಲ್ಲದೆ ಅವು ಬೆಳವಣಿಗೆ ಆಗ್ತಾನೆ ಅಂತ. ನಿಜವಾಗಿ ಹೌದು ಕೂಡ, ಯಾಕಂದರೆ ಬೆಳವಣಿಗೆ ಆಗುವಂಥದ್ದು ಹಾಗೆ. ಪಾಠ ಮಾಡುವುದು, ನಾವು ಪಾಠವನ್ನು ಅರಿತುಕೊಳ್ಳುವುದು, ಆಗ ಎರಡು ಭಾಗದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ. ಕ್ಷಣ ಕ್ಷಣ ಶಿಕ್ಷಣ ಅಂತ ಅದು ಅಗತ್ಯ ಇದೆ. ನಾವು ಎಲ್ಲವನ್ನೂ ಹುಡುಕಾಟ ಮಾಡಬಹುದು. ಅದಕ್ಕೆ ಭಗವಾನ್ ದತ್ತಾತ್ರೇಯರು ಹೇಳ್ತಾರೆ, ಈ ಪ್ರಕೃತಿಯನ್ನೇ ನಾನು ವಿಶ್ವವಿದ್ಯಾಲಯವಾಗಿ ಮಾಡಿಕೊಂಡಿದ್ದೇನೆ. ವಿಶ್ವವನ್ನೇ ವಿಶ್ವವಿದ್ಯಾಲಯವಾಗಿ ಮಾಡಿಕೊಳ್ಳುವುದು. ವಿದ್ಯಾಲಯ ಅಂದರೆ ವಿಶ್ವವೇ. ವಿಶ್ವದಲ್ಲಿ ಎಷ್ಟೋ ಕಲೀಲಿಕ್ಕೆ ನಮಗಿದೆ. ಒಬ್ಬರು ಕೇಳ್ತಾರೆ ಅದ್ರ ಬಗ್ಗೆ, ನಿಮ್ಮಲ್ಲಿ ಎಷ್ಟು ನೀವು ವಿಕಾಸ ಆಗಿದ್ದೀರಿ ಅಲ್ವಾ, ನಿಮ್ಮಲ್ಲಿ ಜ್ಞಾನಪೂರ್ಣರಾಗಿದ್ದೀರಿ ಅಲ್ವಾ, ಇದರ ಗುಟ್ಟು ಏನು ಅಂತ. ಅದಕ್ಕೆ ಹೇಳ್ತಾರೆ, ನನಗೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟವರು ಮೂರ್ಖರು ಅಂತಂದ್ರೆ. ಮೂರ್ಖರಿಂದ ಏನಪ್ಪ ಕಲಿತುಕೊಂಡದ್ದು ನೀನು? ಅದಕ್ಕೆ ಅವರು ಹೇಳ್ತಾರೆ, ನನ್ನ ಬೆಳವಣಿಗೆಗೆಲ್ಲ ನಾನು ಹುಡುಕಿಕೊಂಡದ್ದು ಏನು ಅಂತಂದರೆ ಮೂರ್ಖರನ್ನು ನೋಡಿದ್ದು. ನಾವು ಹಾಗೆ ಆಗಬಾರ್ದು ಅಂತ ಆಗಿ ನಾವು ಮೂರ್ಖತನವನ್ನು ಬಿಟ್ಟಿದ್ದೇವೆ. ಆದ್ದರಿಂದ ಜ್ಞಾನಪೂರ್ಣನಾಗಿದ್ದೇನೆ, ನಾವು ಬೆಳೀಲಿಕ್ಕೆ ಸಾಧ್ಯ ಆಗಿದೆ ನನಗೆ ಅಂತ. ನಾವು ಅಷ್ಟೇ, ನಮ್ಮಲ್ಲಿ ಒಳ್ಳೆತನವನ್ನು ಬೆಳೆಸಿಕೊಳ್ಳಬೇಕಾದ್ರೆ ನಾವು ಕೆಟ್ಟದ್ದು ಅಂತ ನಮಗೆ ಗೊತ್ತಿರಬೇಕು, ಅರಿವಿರಬೇಕು, ಅದನ್ನು ಬಿಡುವ ಕೆಲಸ. ಈಗ ಉದಾಹರಣೆಗೆ ಒಂದು ಚಂದದ ಮೂರ್ತಿ, ಒಂದು ಶಿಲ್ಪ ಸಾಕಾರ ಆಗಬೇಕಾದ್ರೆ ಅದಕ್ಕೇನು ಮಾಡ್ತಾರೆ? ಒಂದಷ್ಟು ಚಾಣೆಯ ಪೆಟ್ಟು ಬೀಳ್ತಾ ಇರ್ತದೆ. ಅದಕ್ಕೆ ಪೆಟ್ಟು ತಿಂದಷ್ಟು ಅದು ಚೆಂದ ಆಗ್ತದೆ. ನೋಡಿ ನೀವು, ಚೆನ್ನಾಗಿ ಮೂಡಿ ಬರಬೇಕಾದ್ರೆ ಅದು ಒಡ್ಡಿಕೊಳ್ಬೇಕು. ಅದಕ್ಕೆ ಒಡ್ಡಿಕೊಳ್ಳದಿದ್ದರೆ ಮೂರ್ತಿ ಒಂದಷ್ಟು ಸುಂದರವಾಗಿ ಮೂಡಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಶಿಲ್ಪಿ ಏನು ಮಾಡ್ತಾನೆ? ಅಲ್ಲಿ ಬೇಡದಂಥ ವಿಷಯವನ್ನು ತೆಗೆದು ಬಿಸಾಡ್ತಾ ಇರ್ತಾನೆ. ಬೇಡದ ಚೂರುಗಳನ್ನು ತೆಗೆದು ಆಗುವಾಗ ಅದು ಶಿಲ್ಪ ಅಷ್ಟೊಂದು ಚೆನ್ನಾಗಿ ಮೂಡಿ ಬರ್ತದೆ. ವಿದ್ಯಾರ್ಥಿ ದಶೆಯಲ್ಲಿ ನಾವು ಏನು ಮಾಡ್ಬೋದು ಗೊತ್ತಾ ನಿಮಗೆ? ಸುಖವನ್ನು ಬಿಟ್ಟಾಗ ಮಾತ್ರ ವಿದ್ಯೆ ನಮಗೆ ಲಭ್ಯ ಆಗುವುದು. ಸುಖವನ್ನು ಅರಸಿಕೊಂಡು ಹೋದಾಗ ವಿದ್ಯೆ ದೂರ ಹೋಗ್ತದೆ. ಸುಖ ಬೇಕನ್ನುವವನಿಗೆ ವಿದ್ಯೆ ಲಭ್ಯ ಆಗುವುದಿಲ್ಲ. ಆದ್ದರಿಂದ ಅಭ್ಯಾಸಾನುಸಾರಿಣೀ ವಿದ್ಯಾ ಅಂತ ನಾವು ಹೇಗೆ ಅಭ್ಯಾಸ ಮಾಡಬೇಕು? ವಿದ್ಯಾರ್ಥಿಗಳಾಗಿದ್ದುಕೊಂಡು ನಿದ್ದೆ ಮಾಡಿದರೆ ಆಗ್ಬೋದಾ? ವಿದ್ಯೆ ಬರೋದಿಲ್ಲ, ಹತ್ತಿರವೇ ಇರೋದಿಲ್ಲ. ಆದ್ದರಿಂದ ನಾವು ಅದನ್ನು ಮೀರಿ ನಿಲ್ಲುವ ಕೆಲಸ ಆಗಬೇಕು ಅಂತ ಹೇಳ್ತಾರೆ. ಆಗ ಅದು ವಿದ್ಯೆ ನಮಗೆ ಕರಗತ ಆಗ್ತದೆ ಅಂತ. ಒಂದಷ್ಟು ಶಾಲೆಗೆ ಕೀರ್ತಿ ತಂದುಕೊಟ್ಟಂಥ ವಿದ್ಯಾರ್ಥಿಗಳಿಗೆ ಆಗಲೇ ಬೋರ್ಡು ಎಕ್ಸಾಮಲ್ಲಿ ಒಂದಷ್ಟು ವಿಶೇಷವಾದ ಅಂಕಗಳನ್ನು ಗಳಿಸಿರುವಂಥ ನಮ್ಮ ಶಾಲೆಗೆ ಕೀರ್ತಿ ತಂದುಕೊಟ್ಟಂಥ ವಿದ್ಯಾರ್ಥಿಗಳು ನೀವೆಲ್ಲ ಒಂದು ಚಪ್ಪಾಳೆ ಹಾಕಬೇಕು ಅಂತ ಹೇಳ್ತೇನೆ. ಅಭಿನಂದನೆ. ಅವರನ್ನು ಒಂದಷ್ಟು ಬೆಳೆಸಿರುವಂತಹ, ಶಿಕ್ಷಣವನ್ನು ಕೊಟ್ಟಿರುವಂತಹ ಶಿಕ್ಷಕ ವೃಂದಕ್ಕೂ ಒಂದು ಅಭಿನಂದನೆ ಹೇಳಬೇಕು. ಬರೇ ನಿಮ್ಮ ಪ್ರಯತ್ನವೂ ಇದೆ, ಶಿಕ್ಷಕರ ಪ್ರಾಮಾಣಿಕವಾದ ಪ್ರಯತ್ನವೂ ಇದೆ.
ಜೊತೆಗೆ ಪೋಷಕರು ನಿಮ್ಮನ್ನು ವಿಶ್ವಾಸವಿಟ್ಟುಕೊಂಡು ಇಲ್ಲಿ ಕಳಿಸಿದ್ದಾರೆ ನೋಡಿ, ಅವರು ಅದರ ಜೊತೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಜೊತೆಯಾಗಿ ಒಂದು ಚಪ್ಪಾಳೆ ಹಾಕಬೇಕು. ನೀವೆಲ್ಲ ಸಾಮಾನ್ಯ ವಿದ್ಯಾರ್ಥಿಗಳಲ್ಲ, ನಿಮ್ಮಲ್ಲಿ ತುಂಬ ಶಕ್ತಿ ಅಡಕವಾಗಿದೆ. ಮಾತು ಹೇಳಿದ್ರಲ್ವ, ನೀವೆಲ್ಲ ದೇವತಾ ಸ್ವರೂಪಿಗಳು ಅಂತ. ನಾವು ದೊಡ್ಡದಾಗುವಾಗ ಮತ್ತೆ ಸ್ವಲ್ಪ ದೇವತತನ ಬಿಡ್ತೇವೆ, ಮತ್ತೆ ರಾಕ್ಷಸರಾಗಲಿಕ್ಕೆ ನೋಡ್ತೇವೆ. ಅದಾಗೂ ಕೂಡುದು ದೇವತೆಯಾಗಿ ಉಳಿಕೊಳ್ಳುವ ಒಂದು ಪ್ರಯತ್ನ ಮಾಡಬೇಕು. ದಾರಿ ತಪ್ಪುವುದು ಎಲ್ಲಿ? ಮೊದಲೆಲ್ಲ ಹೇಳ್ತಿದ್ರು ಇದೆಲ್ಲ ವಿದ್ಯೆಜ್ಜೆ, ಇಂಚಮನತೆ ಅಂತ ಬೈತಿದ್ರು. ಈಗಲ್ಲ, ಈಗ ಓದಿದವನೇ ತೊಂದರೆ ಕೊಡೋದು. ನಾವೆಲ್ಲ ಎಲ್ಲಿ ಜಾಗೃತರಾಗಬೇಕು ಅಂತಂದರೆ, ಒಂದನೆಯದು ಬೇರೆ ಬೇರೆ ಅಮಲು ಪದಾರ್ಥಕ್ಕೆ ದಾಸರಾಗುವುದು ನೋಡ್ತಾ ಇರ್ತೇವೆ ನಾವು. ಹೀಗಿರುವಂಥದ್ದು ಹೇಳಿದ್ರೆ ಗಾಂಜವೋ ಸ್ಟಿರಾಯ್ಡೋ ಇನ್ನೊಂದೋ ತುಂಬ ಇದರಲ್ಲಿ ನಾವು ಗೊಂದಲದಲ್ಲಿ ಇದ್ದೇವೆ, ಅಲ್ಲಲ್ಲೆಲ್ಲ ಕಾಣ್ತಾ ಇದ್ದೇವೆ. ಅದು ಕೂಡ ಕಾಲೇಜುಗಳಲ್ಲೆಲ್ಲ ನೋಡಿದರೆ ಒಂದಷ್ಟು ತುಂಬ ತೊಂದರೆಯಲ್ಲಿದ್ದಾರೆ ಅಂತ ಹೇಳ್ಬೋದು. ದಾರಿಯೇ ತಪ್ಪುವಂಥದ್ದು, ನಮ್ಮ ಸಂಸ್ಕೃತಿಯನ್ನೇ ಮರೆತು ಬಿಡುವಂಥದ್ದು. ಏನೇನಾಗ್ತದೆ ಅಂತ ಹೇಳಬೇಕು ಅಂತ ಇಲ್ಲ. ಈಗಾಗಲೇ ಜೈಲು ಸೇರಿದವರು ಕೂಡ ಇದ್ದಾರೆ. ಒಂದಷ್ಟು ಅರ್ಥವನ್ನು ಗಳಿಸಬೇಕು ಅಂತ ಹೇಳಿಕೊಂಡು ಬದುಕಿಗೆ ಅರ್ಥವಿಲ್ಲದಂತೆ ಮಾಡಿಕೊಳ್ಳುವಂಥದ್ದು. ಇದೆಲ್ಲ ದುರದೃಷ್ಟ ಅಂತ ಹೇಳಬೇಕು. ಆದರೆ ನಾವು ಯಾರನ್ನು ಅನುಸರಿಸಬೇಕು ಅಂತ ಒಮ್ಮೆ ನೋಡಬೇಕು. ಯಾರನ್ನು ಅನುಸರಿಸಬೇಕು? ನಾವೊಂದು ವಿವೇಕಾನಂದರಾಗಬೇಕು ಅನ್ನುವಂಥ ಸಂಕಲ್ಪ ನಮ್ಮಲ್ಲಿ ಯಾಕೆ ಬರಬಾರದು? ಶಿವಾಜಿಯಂತಹ ಒಂದು ದೇಶ ಪ್ರೇಮವನ್ನು ಬೆಳೆಸಿಕೊಂಡಿರುವಂಥ ಶಿವಾಜಿಯಂತೆ ತಾನು ಏಕೆ ಆಗಬಾರದು? ಹಾಗಾಗಿ ನಾವೆಲ್ಲ ಯೋಧರಾಗುವ ಒಂದು ಕಲ್ಪನೆಯನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಬಹುದು. ಯೋಗಿಗಳಾಗಬೇಕಾದಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಬಹುದು. ಒಂದು ಆದರ್ಶವಾದ ಕೃಷಿಕನಾಗುವ ಒಂದು ಸಂಕಲ್ಪವನ್ನು ನಾವು ಮಾಡಬಹುದು. ಈಗ ದೇಶಕ್ಕೆ ಬೇಕಾಗಿರುವಂಥದ್ದು ಒಬ್ಬ ಆದರ್ಶವಾದಂಥ ಕೃಷಿಕ ಬೇಕು. ಅನ್ನಮಯ ಅಂತ ಇದೆ ನಿಮಗೆ. ಅನ್ನಮಯ ಒಂದಷ್ಟು ಬರೋದು ಎಲ್ಲಿಂದ? ಈ ಕೃಷಿಕನಿಂದ ಬರುವಂಥದ್ದು. ಆದರೆ ಬದುಕಲಿಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡೋದು ಯಾರು? ಅವ ಋಷಿ. ಅದರಿಂದ ಸಂಸ್ಕಾರವನ್ನು ಕೊಡಿಸ್ತಾನೆ. ಒಂದಷ್ಟು ನಮ್ಮಲ್ಲಿ ಬೆಳಿಬೇಕಾದಂಥ ಅಂಶಗಳನ್ನು ನಾವು ನೋಡಿಕೊಳ್ಳಬೇಕು, ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು ಅಂತ. ನಾನು ಮೊನ್ನೆ ಒಬ್ಬರನ್ನು ಮಾತಾಡಿಸಿದೆ. ಏನು ಮಾಡ್ತಾ ಇದ್ದೀರಿ ಅಂತಂದೆ. ಏನು ಓದಿದ್ದೀರಿ ಅಂತ ಕೇಳಿದೆ. ಅವರು ಕೊಟ್ಟಂಥ ಉತ್ತರ ಏನು ಗೊತ್ತಾ? ನಾನು M.Tech ಮಾಡಿದ್ದೇನೆ. ಈಗೇನು ಮಾಡ್ತಾ ಇದ್ದೀರಿ? ಕೃಷಿ ಮಾಡ್ತಾ ಇದ್ದೇನೆ. ಏನು ಹೇಳ್ತೀರಿ ನೀವು? ನೋಡಿ ಅವರ ಮಾತು ನೋಡಿ. ಅವ್ರು ಹೇಳ್ತಾರೆ 1.5 ಲಕ್ಷ ಸಂಬಳವನ್ನು ಪಡ್ಕೊಂಡಿದ್ದೆ ನಾನು ತಿಂಗಳಿಗೆ ಅಂತ. ಅದನ್ನು ಬಿಟ್ಟಿದ್ದಕ್ಕೆ ಯಾಕೆ ಬಂದಿದ್ದೀರಿ ಅಂತ ನಾನು ಪ್ರಶ್ನೆ ಮಾಡಿದೆ. ಅದಕ್ಕೆ ಅವರು ಹೇಳ್ತಾರೆ ಈಗ 3 ಲಕ್ಷ ಇಟ್ಕೊಳ್ತೇನೆ ತಿಂಗಳಿಗೆ ಅಂತಾರೆ. ಕೃಷಿಕನಾಗಿ 3 ಲಕ್ಷ ಇಟ್ಕೊಳ್ತೇನೆ ಅಂತ. ಹೇಗಿರ್ಬೋದು ಅವರ ಮನೋಸ್ಥಿತಿ ನೋಡಿ. ಅವ್ರು ಹೇಳ್ತಾರೆ ಕಂಪನಿಯ ಯಾವುದೇ ನನಗೆ ಇದೆ ಅಲ್ವಾ, ನಿಧಿ ವಿಷಯ ಉಂಟಲ್ವಾ, ಅದನ್ನು ಮಾಡಿಕೊಳ್ತಾರೆ. ಇಷ್ಟು ಸಮಯ ಬರಬೇಕು, ಇಷ್ಟು ದುಡಿಸೋದು ಅಂತ ಉಂಟು. ಆದರೆ ಇವರು ಹೇಳ್ತಾರೆ ನನಗೆ ಯಾವುದೇ, ನಾನು ಬೇಕಾದಾಗ ಮಲ್ಕೊಳ್ತೇನೆ, ಹೇಳ್ತೇನೆ, ಕೆಲಸ ಮಾಡ್ತೇನೆ, ನಾನು ಮಾಡಿದ್ದು, ನಾನು ಇಟ್ಟದ್ದು, ನಾನು ತಿಂದದ್ದು, ಎಲ್ಲವೂ ನನಗೆ ಸ್ವಾತಂತ್ರ್ಯ ಉಂಟು ಅಂತ ಹೇಳ್ತಾರೆ ಅವರು. ಅದರಿಂದಲಾಗಿ 3 ಲಕ್ಷ ಗಳಿಕೆ ಮಾಡೋದು ಮಾತ್ರ ಅಲ್ಲ, ಅನ್ಯರಿಗೆ ಉಪಕಾರ ಮಾಡಲಿಕ್ಕೆ ನನಗೆ ಅವಕಾಶ ಸಿಗ್ತದೆ ಅಂತ ಹೇಳ್ತಾರೆ. ಈಗ ನಮ್ಮಲ್ಲಿ ಕ್ಷೀಣ ಆಗಿರುವಂಥದ್ದು ಮಾನವೀಯ ಮೌಲ್ಯಗಳು. ಅದನ್ನು ಬೆಳೆಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಮನುಷ್ಯನ ಮಧ್ಯೆ ಅಂತರಗಳು ಏರ್ಪಡ್ತುಂಟು. ಅದು ನೀಗಬೇಕಾದ್ರೆ ಸ್ವಲ್ಪ ವಿದ್ಯಾವಂತರು ನಾವು ಆಗಬೇಕು. ಹಾಗೆ ವಿದ್ಯಾವಂತರಾದವರು ಎಲ್ಲರೂ ಆಗಿರ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಜೊತೆಗೆ ಮಾನವೀಯತೆಯನ್ನು ನಾವು ಬೆಳೆಸಿಕೊಳ್ಳಬೇಕು ಅಂತ. ಈ ಒಂದು ಉತ್ತಮವಾದ ಸಮಯದಲ್ಲಿ ನಾವೆಲ್ಲ ಇದ್ದೇವೆ. ಪುಟ್ಟ ಮಕ್ಕಳು ಇದ್ದೀರಿ. ನೀವೆಲ್ಲ ನಮ್ಮ ಭವಿಷ್ಯತ್ತಿನ ಹೆಜ್ಜೆಗಳನ್ನು ಗಟ್ಟಿಗೊಳಿಸಬೇಕಾದಂಥ ಇದು ಆರಂಭೋತ್ಸವ. ಶಾಲೆಯಲ್ಲಿ ಎಲ್ಲವೂ ಲಭ್ಯ ಆಗ್ತದೆ ನಮಗೆ. ಆದ್ದರಿಂದ ನಮ್ಮತನವನ್ನು ಎಲ್ಲ ಜನರಲ್ಲಿ ಏನೊಂದು ಭಾವನೆ ಇದೆ ಅಂತಂದರೆ, ಒಡಿಯೂರು ಅನ್ನುವಾಗ ಒಂದು ಗುರುಕುಲ ಮಾದರಿಯ ಶಿಕ್ಷಣ ಲಭ್ಯ ಆಗ್ತದೆ ಇಲ್ಲಿ. ಆದ್ದರಿಂದ ನಮ್ಮ ಮಕ್ಕಳು ಅಲ್ಲಿಗೆ ಹೋಗಬೇಕು ಅನ್ನುವಂಥ ಒಂದು ಹಂಬಲ ಎಲ್ಲರಲ್ಲೂ ಇದೆ. ಆ ಗುರುಕುಲ ಮಾದರಿ ಶಿಕ್ಷಣದಲ್ಲಿ ಒಂದಷ್ಟು ಬದುಕನ್ನು ರೂಪಿಸುವಂಥ ವಿಚಾರಗಳು ತುಂಬಿಕೊಂಡಿರುವುದರಿಂದ ಈಗಾಗಲೇ ಸ್ವರ ಕೇಳ್ತಾ ಇದ್ದೇವೆ ನಾವು, ಧರ್ಮ ಶಿಕ್ಷಣ ಅಂತ. ನಾವು ಅದನ್ನು ಏನು ಮಾಡಿದ್ದೇವೆ, 2001ರಲ್ಲಿ ಆರಂಭ ಮಾಡಿದ್ದೇವೆ. 25 ವರ್ಷ ತುಂಬುತ್ತಾ ಇದೆ ಧರ್ಮ ಶಿಕ್ಷಣಕ್ಕೆ. ಇಲ್ಲಿ ಸಂಸ್ಕೃತಿ ಸಂಸ್ಕಾರ ಅನ್ನುವಂಥ ಕಾರ್ಯಕ್ರಮದ ಮೂಲಕವಾಗಿ
ಧರ್ಮ ಶಿಕ್ಷಣವನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಆದರೆ ವೇದ ಸಂಸ್ಕೃತಿ ಅಂತ ಒಂದಿದೆ, ಅದು ಇನ್ನೂ ವಿಸ್ತಾರವಾಗಿರುವಂಥದ್ದು. ಅದಕ್ಕೆ ಕಲಿಕೆ ಅವಧಿ ಕೂಡ ಇದ್ದಾವೆ, ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೋದು. ಧರ್ಮ ಶಿಕ್ಷಣ ಎಲ್ಲರಿಗೂ ಬೇಕು. ಹೇಗೆ ಬದುಕಬೇಕು ಅನ್ನುವಂಥ ಒಂದು ಶಿಕ್ಷಣ ಸಿಕ್ಕದಿದ್ದರೆ ಸಮಾಜದಲ್ಲಿ ಬದಲಾವಣೆ ಹೇಗೆ ಬರಲಿಕ್ಕೆ ಸಾಧ್ಯ? ಆದ್ದರಿಂದ ಧರ್ಮ ಅನ್ನುವಂಥದ್ದು ಧಾರಣೆಗೆ ಯೋಗ್ಯವಾಗಿರುವಂಥ ಒಂದು ವಿಷಯ, ಅದನ್ನು ಧರ್ಮ ಅಂತಂದರು, ಧಾರಣೆಗೆ ಯೋಗ್ಯವಾಗಿರುವಂಥದ್ದು. ಆದ್ದರಿಂದ ಆ ಶಿಕ್ಷಣ ಎಲ್ಲರಿಗೂ ಅಗತ್ಯವಾಗಿ ಬೇಕು. ಅದು ಅವನಿಗೆ ಇವನಿಗೆ ಅಂತಲ್ಲ, ಎಲ್ಲರಿಗೂ ಬೇಕಾಗಿರುವಂಥದ್ದು ಧರ್ಮದ ಸಂಗತಿ. ಅದನ್ನು ಅಳವಡಿಸಿಕೊಂಡಾಗ ಅವನು ಬೆಳೀತಾನೆ, ಸಮಾಜವನ್ನು ಬೆಳೆಸ್ತಾನೆ. ಅದಕ್ಕೆ ಪೂರಕವಾಗಿರುವಂಥ ವಿಷಯ ಅದರಲ್ಲಿ ದೊರಕ್ತದೆ. ಇವತ್ತೊಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಾವೆಲ್ಲ ಆರಂಭೋತ್ಸವ ಅಂತ ಮಾಡಿದ್ದೀವಿ. ಈಗಾಗಲೇ ಎಲ್ಲ ಕಡೆ ಆಗಿದೆ, ಆಗ್ತಾ ಇದೆ. ಅಂತೂ ಈ ಶೈಕ್ಷಣಿಕ ವರ್ಷ ವಿಜಯೋತ್ಸವ ಮಾಡಬೇಕಲ್ಲ ನಾವು. ಅದು ಆರಂಭ ಇವತ್ತು ಇಂದಿಂದ ಆರಂಭ ಆಗಿದೆ ಅದು. ಅದರಿಂದ ಅದು ಗಟ್ಟಿಯಾದ ಹೆಜ್ಜೆಗಳನ್ನು ನಾವು ಇಡುವಂಥ ಸಮಯವೂ ಹೌದು. ಈ ಒಂದು ಸಂದರ್ಭದಲ್ಲಿ ಪೋಷಕರಿಗೂ ಜವಾಬ್ದಾರಿ ಇದೆ. ಮಾತದನ್ನು ಸ್ವಲ್ಪ ಉಚ್ಚರಿಸಿ ಹೇಳಿದರು, ಹೀಗೆ ಅಂತ ಹೇಳಿದರು. ಎಲ್ಲರೂ ಸೇರಿಕೊಂಡಾಗ ಧರ್ಮ ಶಿಕ್ಷಣ ಮನೆಯಿಂದ, ಅದಕ್ಕೆ ಹೇಳ್ತಾರೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ. ಆದರೆ ಯಾರು ಎಲ್ಲಿ ಗುರು ಆಗಬೇಕು? ಮನೆಯನ್ನೇ ಪಾಠಶಾಲೆ ಆಗಿಸಬೇಕು. ಜನನಿಯೇ ಒಂದಷ್ಟು ಗುರುವಾಗಿ ಕಾರ್ಯವನ್ನು ಮಾಡಬೇಕು. ಆಗ ಮನೆಯೂ ಬೆಳಗುತ್ತದೆ, ಪರಿಸರವೂ ಬೆಳಗುತ್ತದೆ, ಜೊತೆಗೆ ದೇಶವನ್ನು ವಿಕಾಸ ಮಾಡಲಿಕ್ಕೆ ತುಂಬ ಸಮಯ ನಮಗೆ ಬೇಡ. ಒಂದು ಆದರ್ಶವಾದಂಥ ಒಂದು ಜಗದ್ಗುರು ಭಾರತ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಏನು ಅಂತೊಮ್ಮೆ ಅವಲೋಕಿಸಿ ನೋಡಿದಾಗ ಎಲ್ಲ ಮನೆಯಲ್ಲಿ ತಾಯಂದಿರು ಗುರುಗಳಾಗಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಮೊದಲ ಗುರುವಾಗ್ತಾರೆ. ಮೊದಲ ಪಾಠಶಾಲೆಯಾಗಿ ಮನೆಯೇ ರೂಪುಗೊಳ್ಳುತ್ತದೆ. ಆದ್ದರಿಂದ ಒಂದಷ್ಟು ನಮ್ಮನ್ನು ನಾವು ಇದಕ್ಕೆ ತೊಡಗಿಸಿಕೊಳ್ಳಬೇಕು ಅಂತ ಒಂದು ನೆನಪಿಸಿಕೊಳ್ಳುತ್ತಾ ಶಿಕ್ಷಕರ ಪ್ರಯತ್ನಕ್ಕೆ ಅಭಿನಂದನೆ ಹೇಳಲೇಬೇಕು. ಪಠ್ಯೇತರ ಪಠ್ಯ ಎರಡು ಜೊತೆಗೆ ಸಾಗ್ತದೆ. ಇನ್ನು ಕೆಲವರಿಗೆಲ್ಲ ಆಸಕ್ತಿ ಇರಬಹುದು. ಎಂಗ್ಲೆ ಜೋಗ್ಲೆ ಯಕ್ಷಗಾನ ಕಲ್ಪವಳ್ಯ ಇದ್ದಾರೆ, ನಮ್ಮ ಅಧ್ಯಾಪಕರು ತಯಾರಿದ್ದಾರೆ. ನೀವು ರೆಡಿ ಆಗಬೇಕಷ್ಟೇ, ನಿಮ್ಮ ಮಕ್ಕಳನ್ನು ನೀವು ಸಿದ್ಧ ಮಾಡಬೇಕು. ಇವತ್ತಿಂದಲೇ ನಿರ್ಣಯ ಮಾಡುವುದು. ಪಠ್ಯೇತರವಾಗಿ ನಮ್ಮಲ್ಲಿ ಒಂದಷ್ಟು ನಾವು ಅವಕಾಶವನ್ನು ಅಧಿಕರಿಸಿಕೊಳ್ಳುವ, ಒಂದಷ್ಟು ಯಕ್ಷಗಾನ, ನಾಟಕ, ಸಂಗೀತ, ಸಾಹಿತ್ಯ, ಭರತನಾಟ್ಯ ಇರ್ಬೋದು, ಇನ್ನೊಂದಿರ್ಬೋದು. ಹಾಗೆ ಅಂತ ಹೇಳಿಕೊಂಡು ಕನ್ನಡ ಅನ್ನುವಂಥದ್ದು ಉಳಿಬೇಕಾದ್ರೆ ಈಗಾಗಲೇ ಗೊಂದಲ ಇದೆ ನಮ್ಮಲ್ಲಿ. ಒಬ್ಬರು ತಮಿಳೇ ಅದರಿಂದಲೇ ಕನ್ನಡ ಹುಟ್ಟಿಕೊಂಡದ್ದು ಹೇಳುವಂಥ ವಿಷಯವನ್ನು ನಾವು ಕೇಳಿದ್ದೇವೆ. ಒಬ್ಬರು ನಟರ ಬಾಯಿಂದ ಬರುವಂಥದ್ದು. ಅಂದರೆ ಈ ಭಾಷಾ ಪ್ರೇಮ ಇದೆ ನೋಡಿ, ಮಾತೃಭಾಷೆ ಅನ್ನೋದಿದೆ. ಈ ಮಕ್ಕಳಿಗೆ ಆರಂಭದಲ್ಲಿ ಮಾತೃಭಾಷೆಯಲ್ಲೇ ಪಠ್ಯ ಆಗಬೇಕು, ಆಗ ಉಳಿಸಿಕೊಳ್ಳಿಕ್ಕೆ ಸಾಧ್ಯತೆ. ಈ ಗೊಂದಲದಲ್ಲೇ ಯಾವ ಭಾಷಿಗರು ಕೂಡ ಇನ್ನೊಂದು ಭಾಷೆಯನ್ನು ದೂಷಿಸಿದಲ್ಲಿ ಕಾಣುವುದಿಲ್ಲ. ಆದರೆ ಈಗ ಅದು ಕಾಣ್ತಿದೆ. ಯಾಕಂದರೆ ಮಾತೃಭಾಷೆಯ ಮೇಲಿನ ಮೋಹ ಕಡಿಮೆ ಇರ್ಬೋದು, ಏನೋ ಅದು ಹೆಚ್ಚಾಯಿತು, ಏನಾದರೂ ಆಗಿದೆ. ಅದು ಏನೇ ಇರಲಿ, ನಾವೆಲ್ಲವೂ ಜೊತೆಯಾಗಿ ಇನ್ನೊಂದು ಭಾಷೆಯನ್ನು ಒಂದಷ್ಟು ಗೌರವಿಸುವಂಥ ಕೆಲಸವೂ ಆಗಬೇಕು. ಈಗ ಆಂಗ್ಲ ಮಾಧ್ಯಮದಲ್ಲಿ ಪಾಠ್ಯ ಆಗ್ತದೆ, ಹಾಗೆಂತ ಕನ್ನಡವನ್ನು ಮರೀಲಿಕ್ಕಾಗ್ತದ? ಅದನ್ನು ಬಿಡಲೇ ಇಲ್ಲ ನಾವು, ಕನ್ನಡವನ್ನು ಮೊದಲಿಟ್ಟುಕೊಂಡು. ಯಾಕಂದರೆ ಕನ್ನಡವನ್ನು ಮರೆತರೆ ಒಂದಷ್ಟು ಸಾಹಿತ್ಯ ಎಲ್ಲ ಗೌಣ ಆಗಿ ಹೋಗ್ತದೆ. ಆಂಗ್ಲ ಭಾಷೆಯಲ್ಲಿ ಕನ್ನಡಕ್ಕೆ ಪರ್ಯಾಯವಾಗಿರುವಂಥ ಶಬ್ದಗಳು ಸಿಕ್ಕುವುದಿಲ್ಲ ನಮಗೆ. ಹಾಗೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಒಂದಷ್ಟು ಈ ಶಾಲೆಯ ಸಮಯದಲ್ಲಿ ಆ ಕನ್ನಡ ಸಾಹಿತ್ಯವನ್ನು ಬೆಳೆಸುವಂತಹ, ಅಥವಾ ನಮ್ಮ ವೇದ ಭಾಷೆಯಲ್ಲಿರುವಂತಹ ಸಾಹಿತ್ಯಗಳು, ಸಂಸ್ಕೃತವನ್ನು ಕೂಡ ಒಂದಷ್ಟು ಅಳವಡಿಸಿಕೊಂಡಾಗ ಜ್ಞಾನಪೂರ್ಣತೆಗೆ ಅದು ಅವಕಾಶ ಮಾಡಿಕೊಡ್ತದೆ. ಅದನ್ನು ಇಲ್ಲಿ ಬೆಳೆಸಿಕೊಂಡು ಬರುವ ಒಂದು ಪ್ರಯತ್ನ ಆಗುತ್ತಾ ಉಂಟು. ಅದು ಸಂಸ್ಕೃತ ಪಾಠವೂ ಇದೆ, ಒಂದಷ್ಟು ಕನ್ನಡವೂ ಇದೆ. ಇನ್ನು ಬೇಕಾಗಿರುವಂಥ ವಿಷಯಗಳನ್ನು ಜೋಡಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂತೂ ಮಕ್ಕಳ ಆಸಕ್ತಿಯನ್ನು ನೋಡಿಕೊಂಡು, ಒಬ್ಬ ಶಿಕ್ಷಕಿ ಆಗಿರ್ತಾನಂತಂದರೆ ವಿದ್ಯಾರ್ಥಿಯ ಮನೋಸ್ಥಿತಿ ಏನು ಅಂತ ಅರಿತು ಅವನಿಗೆ ಪಾಠವನ್ನು ಹೇಳಬೇಕು. ಕೆಲವು ಶಿಕ್ಷಕರು ಆ ಸಂಬಂಧವಿಲ್ಲದ ಆಗಿರ್ತಾರೆ, ಎನ್ನವೀತೆ ಅಂತ. ಹಾಗೆಲ್ಲ ಸ್ವಲ್ಪ ವಿಸ್ತಾರವಾಗಿ ನಮ್ಮನ್ನು ನಾವು ಬೆಳೆಸಿಕೊಳ್ಳಬೇಕು ಅಂತ. ಇಲ್ಲಿ ಅದೆಲ್ಲ ನೀವು ಅದನ್ನು ಬೆಳೆಸಿಕೊಂಡು ಬರ್ತಾ ಇದ್ದೀರಿ, ನಮಗೂ ಸಂತಸ ಇದೆ ಅಂತ ಹೇಳುತ್ತಾ, ಸಂಚಾಲಕತ್ವ ಒಂದಷ್ಟು ಗಟ್ಟಿಯಾಗಿರಬೇಕು ಅಂತ ಈಗಾಗಲೇ ಅದರ ಬಗ್ಗೆ ಹೇಳಿದರು. ಓಡಾಟ ಮಾಡ್ತಾರೆ, ಅವರು ಕ್ರಿಯಾಶೀಲರಾಗಿದ್ದಾರೆ, ಎಲ್ಲದರಲ್ಲೂ ಒಂದಷ್ಟು ಚುರುಕುತನವನ್ನು ತೋರಿಸ್ತಾ ಇದ್ದಾರೆ. ಅದು ಬೆಳವಣಿಗೆಗೆ ಪೂರಕವಾಗಿದೆ ಅಂತ ನಾವು ತಿಳ್ಕೊಳ್ತೇವೆ. ಜೊತೆಗೆ ಮುಖ್ಯತೆ ಉಪಾಧ್ಯಾಯರು ನಮ್ಮ ಜೊತೆಗಿದ್ದಾರೆ.
ಅವರು ಏನು ಅಂತಂದರೆ ಹಿಂದೆ ಆರಂಭ ಮಾಡಿರುವಂಥ ಇಲ್ಲಿ ಶಾಲೆ ಆರಂಭ ಆಗುವಾಗ ಒಬ್ಬರು ಮುಖ್ಯೋಪಾಧ್ಯಾಯರು ಇದ್ದರು, ಆಮೇಲೆ ಕೃಷ್ಣ ಭಟ್ರು ಅಂತ ಇದ್ದರು. ಇನ್ನೊಬ್ಬರು ಹಿರಿಯವರನ್ನು ನಾವು ಜೋಡಿಸಿಕೊಂಡಿದ್ದೆವು, ಜನಾರ್ದನ ಶೆಟ್ರವರನ್ನು. ಈಗ ನಾನು ಮೊನ್ನೆ ಎಲ್ಲಿ ಮಾತಾಡೋಕೆ ಒಬ್ರು ಹೇಳ್ತಾರೆ, ಜನಾರ್ದನ ಮಾಸ್ಟರ್ ಭಾರಿ ನಿಷ್ಠದ ಮಾಸ್ಟರ್ ಮಾರ್ರಿ, ಅವ್ರನ್ನ ಕೈಗೆ ತಿಕ್ಕೊಂಡು ವಾಜೋಕ್ಲ ಸರಿ ಆಪಿರು ಅಂತ. ಅಂದರೆ ಅವರ ಮಕ್ಕಳೇ ಇಲ್ಲಿ ಮಗಳೇ ಒಬ್ಬರು ಇಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರೆ ಅದೇನೋ ಒಂದು ರೀತಿಯ ಸಂಬಂಧಗಳಿರ್ಬೋದು ಅಂತ ನಾನು ತಿಳ್ಕೊಳ್ತೇನೆ. ಜೊತೆಗೆ ನೈತಿಕ ಪಾಠವನ್ನು ಮಾಡ್ತಿದ್ದದ್ದು ಅವರೇ. ಆಗ ಅದಕ್ಕೂ ಪೂರಕವಾಗಿ ಮಾತಾಜಿಯವರು ತಾನೇ ಹೋಗ್ತಾರೆ ಶಾಲೆ ತರಗತಿಗಳಿಗೆ. ಒಂದಷ್ಟು ಆ ಕಾರ್ಯವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಆರಂಭದ ದಿನದಲ್ಲಿ ಒಂದು ಕೋಣೆಯಲ್ಲಿ ನಾವು ಆರಂಭ ಮಾಡಿರುವಂಥದ್ದು ಈ ತರಗತಿಯನ್ನು. ನಮಗೂ ಏನು ಅಂತ ಹೇಳಿಕೊಂಡು ಒಂದಷ್ಟು ಪರ್ಮಿಷನ್ ಅವತ್ತು ಬಂದಿದೆ ನಮ್ಮ ಕೈಗೆ ಸಿಕ್ಕಲಿಲ್ಲ. ಆರಂಭಕ್ಕೆ ದಿನ ಮಾಡಿದ್ದೇವೆ, ಉದ್ಘಾಟನೆ ಮಾಡಬೇಕಾದ್ರೆ ಪರ್ಮಿಷನ್ ಬೇಕಲ್ಲ, ಕೈಗೆ ಸಿಕ್ಕಲೇ ಇಲ್ಲ. ಸರಿಯಾಗಿ 11 ಗಂಟೆಗೆ ಆರಂಭ ಅಂತ ನಾವು ದಾಖಲೆ ಮಾಡಿದ್ದೆವು ಆಮಂತ್ರಣ ಪತ್ರಿಕೆಯಲ್ಲಿ. ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಕೈಗೆ ಲಗೊಟ್ಟೆ ಬಂದು ಸೇರಿತು. ಆದರೆ ಆ ಹೊತ್ತಿಗೆ ಸೇರಿದೆ ಮಾತ್ರ, ಅದೊಂದು ಸಂತಸ. ಅಂತೂ ಬೆಳವಣಿಗೆ ಈಗ ಅದು ಆರಂಭದ ಹೆಜ್ಜೆಗಳಾಗಿತ್ತು, ಅದು ಬಲಿಷ್ಠವಾಗಿರುವುದರಿಂದ ಈಗ ಮುಂದೆ ಹೋಗಲಿಕ್ಕೆ ಸಾಧ್ಯತೆ ಆಗಿದೆ ಅಂತ ಹೇಳುತ್ತಾ ಶಿಕ್ಷಣವನ್ನು ಇನ್ನಷ್ಟು ಮುಂದುವರಿಸುವ ಒಂದು ಪ್ರಯತ್ನವೂ ಇದೆ. ನಾವು ಕಳಿಸಲು ಹೇಳಿದ್ದೆವು, ಒಂದಷ್ಟು ಏನೋ ಸರ್ಕಾರದ ಶಿಕ್ಷಣ ನೀತಿಯಲ್ಲಿ ಬದಲಾವಣೆಗಳು ಇರುವುದರಿಂದ ಯಾವುದನ್ನು ತಗೊಳ್ಬೇಕು, ಯಾವುದನ್ನು ಬಿಡಬೇಕು, ಯಾವಾಗ ಬದಲಾವಣೆ ಆಗ್ತದೆ, ಯಾವ ಪಠ್ಯಗಳು ಬದಲಾಗ್ತದೆ ಅಂತ ಗೊತ್ತೇ ಇಲ್ಲ. ಆದ್ದರಿಂದ ಮುಂದಿನ ದಿನದಲ್ಲಿ ಅದು ಸರಿಯಾದ ರೀತಿಯಲ್ಲಿ ಸಸೂತ್ರವಾಗಿ ಆಗುವಾಗ ನಾವು ಅದನ್ನು ಬೆಳೆಸುವ ಒಂದು ಪ್ರಯತ್ನ ಮಾಡ್ತೇವೆ ಅಂತ ಹೇಳುತ್ತಾ, ಯಾರು ಒಂದಷ್ಟು 10ನೇ ತರಗತಿ ಆದ ಮೇಲೆ ಮಗಕ್ಕದಾಯ್ತಾ ಬೇಲೆದಾಲ ಮಣ್ಪೇರ ಆಪಣ ಅಂತಂದರೆ ಅದಕ್ಕೂ ITI ಶಿಕ್ಷಣವನ್ನು ನಾವು ಆರಂಭ ಮಾಡಿದ್ದೇವೆ. ಅದರಲ್ಲಿ ವಂಚಿತರಾಗುವುದು ಬೇಡ, ಅದರಲ್ಲಿ ತೊಡಗಿಸಿಕೊಂಡು ವೃತ್ತಿಪರ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಅವಕಾಶಗಳಿದೆ ಅಂತ ಹೇಳುತ್ತಾ, ಸೇರಿರುವಂಥ ಎಲ್ಲರಿಗೂ ಕೂಡ ಪುಟ್ಟ ಮಕ್ಕಳು, ನೀವು ಮುದ್ದು ಮಕ್ಕಳು, ನೀವು ಒಂದಷ್ಟು ಬೆಳೆದು ಮುಂದುವರಿದಾಗ ಸಮಾಜದಲ್ಲಿ ಹೆಸರು ಬರುವಾಗ ನಮ್ಗೆ ಗೊತ್ತಾಗ್ತದ ನೀವು ಒಡಿರಲ್ಲಿ ಓದಿದವರು ಅಂತ. ನಮಗೂ ಅದರಲ್ಲಿ ಸಂತಸ ಇದೆ ಅಂತ ಹೇಳುತ್ತಾ, ಈಗಾಗಲೇ ಹಲವಾರು ದೇಶ ವಿದೇಶದಲ್ಲೂ ಕೂಡ ಸೇರಿಕೊಂಡಿದ್ದಾರೆ. ಅಲ್ಲಿಂದ ನಮಗೆ ಕರೆ ಮಾಡ್ತೇವೆ, ನಾವು ಇಲ್ಲಿದ್ದೇವೆ ಅಂತ ಹೇಳಿಕೊಂಡು ಒಂದಷ್ಟು ಆತ್ಮೀಯತೆಯನ್ನು ತೋರಿಸ್ತಾರೆ. ಅದು ಏನು ಅಂತಂದರೆ ಒಬ್ಬರು ಮೊನ್ನೆ ಬಂದವರು ಹೇಳ್ತಾರೆ, ಅವರು ಇಂಜಿನಿಯರಿಂಗ್ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಜನಾರ್ದನ ಮಾಸ್ಟರ್ ಬರೆದು ಕೊಟ್ಟಿರುವಂಥ ನೀತಿ ಪಾಠದ ಶ್ಲೋಕ ಈಗಲೂ ಇಟ್ಟುಕೊಂಡಿದ್ದಾರೆ, ಅದನ್ನೇ ಅವರ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅವರ ಉನ್ನತಿಗೆ ಅದು ಕಾರಣ ಆಗಿದೆ ಅಂತ. ಚಿಂತನ ಗಂಗಾ ಅಂತ ಒಂದು ಬರೀತಿದ್ದು, ದಿನಕ್ಕೊಂದು ವಿಷಯ ಇರ್ತದೆ ಅದರಲ್ಲಿ ಕೆಲವೊಂದನ್ನು ಹೆಕ್ಕಿಕೊಂಡು ಅವರಿಗೆ ಸಂಗ್ರಹ ಮಾಡಿ ಇಟ್ಟುಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ಇದು ನನಗೆ ಬೆಳಕಾಗಿರುವಂಥದ್ದು ಅಂತ, ಇಂಥದ್ದು ಬೇಕು ಸಮಾಜಕ್ಕೆ ಅಂತ ಹೇಳ್ತಾ, ಸೇರಿರುವಂಥ ಎಲ್ಲರಿಗೂ ಕೂಡ ದೇವರು ಒಳಿತನ್ನು ಉಂಟು ಮಾಡಲಿ. ಈ ಶೈಕ್ಷಣಿಕ ವರ್ಷ ಒಂದಷ್ಟು ವಿಜಯಕ್ಕೆ ನಾಂದಿ ಆಗಲಿ ಅಂತ, ವಿಜಯೋತ್ಸವಕ್ಕೆ ನಾಂದಿ ಆಗಲಿ ಅಂತ ಹೇಳುತ್ತಾ, ಎಲ್ಲರಿಗೂ ಭಗವಂತ ಒಳಿತನ್ನು ಉಂಟು ಮಾಡಲಿ, ಒಂದಷ್ಟು ವಿನಯಪೂರ್ಣವಾಗಿರುವಂಥ ವಿದ್ಯೆ ನಮಗೆ ಲಭ್ಯ ಆಗಲಿ ಅಂತ ಹೇಳುತ್ತಾ ಮಾತಿಗೆ ಬಿಂದಿಡ್ತೇವೆ. ಅವಧೂತ ಚಿಂತನ್, ಗುರುದೇವ ದತ್ತ. Now we are going to close this ceremony with vote of thanks by Abhinandan from 10th standard. Give the vote of thanks. First and foremost, we are very much pleased and honored by Paramapujya Swamiji presence in this ceremony. Also, we are very much grateful to Sadhvi Matanandamayi for her presence here. We thank our guest Shri Yashavant Vitla for coming to this function. We thank Srimati Kasturi, who is president of our Matra Mandali. Also, our thanks to our school correspondent, headmiss, and all teachers for their guidance. We thank all the parents who have taken their time for this occasion. Also, we are grateful for our senior students who have attended this function and honored by Pujya Swamiji. I thank all the students of our school and Gurukula. Also, we thank all the Bhakti channels and sounds and lights system. Thank you. In the celebration with Shanti Mantra, all parents are requested to take bhojana in the nearby building. Sarve santu niramaya, sarve bhadrani pashyanto, ma kasya dukkha bhavet. Om Shanti Shanti Shanti.
ಪಡೆಯೋಣ. ಬನ್ನಿರಿ ಚಿಣ್ಣರೆ ವಿದ್ಯಾಪೀಠಕ್ಕೆ ಅಕ್ಷರ ಜ್ಞಾನವ ಪಡೆಯೋಣ. ಶ್ರೀ ಗುರುದೇವರ ಶರಣಕ್ಕೆ ವಂದಿಸಿ ಸಾಕ್ಷರರಾಗಿ ಮೆರೆಯೋಣ. ಶ್ರೀ ಗುರುದೇವರ ಶರಣಕ್ಕೆ ವಂದಿಸಿ ಸಾಕ್ಷರರಾಗಿ ಮೆರೆಯೋಣ. ಸಂಸ್ಕಾರದ ಇತಿಹಾಸವ ಬರೆಯುವ ಎಲ್ಲರೂ ಜೊತೆಯಲ್ಲಿ ಸೇರೋಣ. ಸಂಸ್ಕಾರದ ಇತಿಹಾಸವ ಬರೆಯುವ ಎಲ್ಲರೂ ಜೊತೆಯಲ್ಲಿ ಸೇರೋಣ. ಹಿರಿಯರು ಗಿರಿಯರು ಎಳೆಯರು ಗೆಳೆಯರು, ಹಿರಿಯರು ಗಿರಿಯರು ಎಳೆಯರು ಗೆಳೆಯರು, ಬನ್ನಿರಿ ಜೊತೆ ಕುಣಿದಾಡೋಣ. ಬನ್ನಿರಿ ಜೊತೆ